Hey guys, welcome to Insight 21 into Offered Less Known Things. In this video, we will be starting with the syllabus of Advanced Corporate Accounting of BCom 4th semester. ನಮಗೆ BCom 4th ಸೆಮಿಸ್ಟರಲ್ಲಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟಲ್ಲಿ ನಮಗೆ ಮೇಜರ್ ಆಗಿ ಬರೋ ಚಾಪ್ಟರ್ಸ್ ಅಂದರೆ 5. ಅದು ಯಾವ್ಯಾವ ಚಾಪ್ಟರ್ಸು ಅದನ್ನು ನೋಡೋಣ. ಫಸ್ಟು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ನ ನಾವು ಫಸ್ಟು ಥರ್ಡ್ ಸೆಮ್ಮಲ್ಲಿ ಲರ್ನ್ ಮಾಡಿದ್ದು ಇಶ್ಯೂ ಆಫ್ ಶೇರ್ಸ್. ಇಲ್ಲಿ ರಿಡಂಪ್ಷನ್ ಅಂದರೆ ಆ ಶೇರ್ಸ್ನ ರೀಪೇ ಮಾಡ್ತಾರಲ್ವ, ಅದು ಯಾವ ಥರ, ಅದರಲ್ಲಿ ಜರ್ನಲ್ ಎಂಟ್ರೀಸ್ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ಫರ್ದರ್ ಕ್ಲಾಸಸಲ್ಲಿ ನೋಡೋಣ. ನೆಕ್ಸ್ಟು ಮರ್ಜರ್ ಆರ್ ಅಕ್ವಿಸಿಷನ್ ಆಫ್ ಕಂಪನಿ, ಅಂದರೆ ಎರಡು ಕಂಪ್ನೀಸು ಮರ್ಜ್ ಆಗುತ್ತೆ ಅಥವಾ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಟೇಕ್ ಓವರ್ ಮಾಡುತ್ತೆ. ಆವಾಗ ಅಕೌಂಟ್ಸು ಯಾವ್ಯಾವ ಥರ ನಾವು ಮಾಡ್ತೀವಿ ಅದನ್ನು ನೋಡ್ತೀವಿ. ನೆಕ್ಸ್ಟು ಥರ್ಡ್ ಚಾಪ್ಟರ್ ಅಂತ ಬಂದಾಗ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಕಂಪ್ನಿಯಲ್ಲಿ ನಾವು ಬುಕ್ಸ್ ಇರ್ಬೋದು ಅಥವಾ ಲಯಬಿಲಿಟೀಸ್ ಇರ್ಬೋದು, ಅಸೆಟ್ಸ್ ಇರ್ಬೋದು, ಇದನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ. ಆ ಟೈಮಲ್ಲಿ ಯಾವ ಥರ ನಾವು ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ ಅದನ್ನು ನಾವು ಥರ್ಡ್ ಚಾಪ್ಟರಲ್ಲಿ ಲರ್ನ್ ಮಾಡ್ತೀವಿ. ನೆಕ್ಸ್ಟ್ ಅಂತ ಬಂದಾಗ ಲಿಕ್ವಿಡೇಷನ್ ಆಫ್ ಕಂಪನೀಸ್. ಲಿಕ್ವಿಡೇಷನ್ ಅಂದರೆ ಏನು? ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ವೈಂಡಿಂಗ್ ಅಪ್ ಆಫ್ ಕಂಪನಿ ಟೈಮಲ್ಲಿ ಏನೇನು ಪ್ರೊಸೀಜರ್ಸ್ ಬರುತ್ತೆ, ಲೈಕ್ ಅಕೌಂಟ್ಸ್ ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಕಂಪ್ನಿ ಯಾವ ಥರ ಕ್ಲೋಸ್ ಮಾಡ್ತೀವಿ, ಅದನ್ನು ನಾವು ಫೋರ್ತ್ ಚಾಪ್ಟರಲ್ಲಿ ನೋಡ್ತೀವಿ. ನೆಕ್ಸ್ಟ್ ರೀಸೆಂಟ್ ಡೆವಲಪ್ಮೆಂಟ್ ಇನ್ ಅಕೌಂಟಿಂಗ್. ರೀಸೆಂಟಾಗಿ ನಮ್ಮ ಅಕೌಂಟಿಂಗ್ ಪೀರಿಯಡಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ನಾವು ಫಿಫ್ತ್ ಚಾಪ್ಟರಲ್ಲಿ ಲರ್ನ್ ಮಾಡ್ತೀವಿ. ಸೊ ಈ ವಿಡಿಯೋನಲ್ಲಿ ಲಿಕ್ವಿಡೇಷನ್ ಆಫ್ ಕಂಪನಿಯಿಂದ ಸ್ಟಾರ್ಟ್ ಮಾಡೋಣ. ಲಿಕ್ವಿಡೇಷನ್ ಆಫ್ ಕಂಪ್ನಿಯಲ್ಲಿ ಏನೇನು ಬರ್ಬೋದು ಟಾಪಿಕ್ಸು ಅದು ನೋಡೋದಾದರೆ ಮೀನಿಂಗ್ ಆಫ್ ಲಿಕ್ವಿಡೇಷನ್ ಬರುತ್ತೆ. ನೆಕ್ಸ್ಟು ಮೀನಿಂಗ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲಿಕ್ವಿಡೇಟರ್ ಅಂದರೆ ಯಾರು, ಅವ್ರ ಕೆಲಸ ಏನು, ಅದೆಲ್ಲ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೋಡ್ ಆಫ್ ವೈಂಡಿಂಗ್ ಅಪ್. ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ ಆಫ್ ವೈಂಡಿಂಗ್ ಅಪ್ ಇದೆ, ಅದನ್ನು ಕೂಡ ನೋಡ್ತೀವಿ. ದೆನ್ ಆರ್ಡರ್ ಆಫ್ ಪೇಮೆಂಟ್ಸ್. ಲಿಕ್ವಿಡೇಷನ್ ಟೈಮಲ್ಲಿ ನಮ್ಮ ಕಂಪ್ನಿಯಲ್ಲಿ ಲಯಬಿಲಿಟೀಸ್ ಇರುತ್ತೆ, ಮೀನ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನು ನಾವು ಫಸ್ಟ್ ಯಾರಿಗೆ ನಾವು ಆ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡಬೇಕು ಅದನ್ನು ಆರ್ಡರ್ ನೋಡ್ತೀವಿ. ದೆನ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಇವಾಗ ಒಬ್ಬರು ಲಿಕ್ವಿಡೇಟರ್ ಅಂದರೆ ಯಾರು ಅಂತ ನಾವು ನೋಡೋಣ. ಬಟ್ ಈಗ ನೀವು ತಿಳ್ಕೊಬೇಕು ಅಂತ ಅಂದರೆ ಲಿಕ್ವಿಡೇಟರ್ ಅಂದರೆ ಒಬ್ಬರು ಪರ್ಸನ್ನು ಯಾರು ಇವಾಗ ನಮ್ಮ ಕಂಪ್ನಿನ ವೈಂಡ್ ಅಪ್ ಮಾಡಬೇಕಾದ್ರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ರಿಯಲೈಸ್ ಮತ್ತು ಲಯಬಿಲಿಟೀಸ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಅಂತ ಒಬ್ಬ ಪರ್ಸನ್ನ ತೊಗೊಂಡಿರ್ತೀವಿ. ಆ ಪರ್ಸನ್ ನಮ್ಗೆ ಏನಾದ್ರು ಸುಮ್ಮನೆ ವರ್ಕ್ ಮಾಡ್ತಾರೆ? ಯಾರು ನಮಗೂ ಸುಮ್ಮನೆ ವರ್ಕ್ ಮಾಡಲ್ಲ. ನಾವೇ ಆಗಿರಲಿ ಬೇರೆಯವ್ರಿಗೆ ಸುಮ್ಮನೆ ವಿತೌಟ್ ಎನಿ ರಿಟರ್ನ್ಸ್ ನಾವು ವರ್ಕ್ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಅವರಿಗೆ ನಾವು ಸರ್ಟೈನ್ ಅಮೌಂಟ್ನ ಪೇ ಮಾಡಬೇಕು. ಅದನ್ನು ನಾವು ರೆಮ್ಯುನರೇಷನ್ ಮೀನ್ಸ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇದೆ, ಅದನ್ನು ಕೂಡ ನಾವು ಪ್ರಾಬ್ಲಮ್ ಮಾಡ್ತಾ ನೋಡೋಣ. ದೆನ್ ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ ಆಫ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ನಮಗೆ ಈ ಲೆಸನಲ್ಲಿ ಬರೋ ಪ್ರಾಬ್ಲಮ್ಸ್ ಅಂದರೆ ಇದೊಂದೇ ಬರೋದು ಪ್ರಾಬ್ಲಮೆಟಿಕ್. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಅದನ್ನು ಯಾವ ಥರ ಅವರು ಅಸೆಟ್ಸ್ನ ರಿಯಲೈಸ್ ಮಾಡ್ತಾರೆ ಮತ್ತು ಯಾವ ಆರ್ಡರಲ್ಲಿ ಪೇ ಮಾಡ್ತಾರೆ ಅದನ್ನು ನಾವು ಆ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ. ಈ ಸ್ಟೇಟ್ಮೆಂಟ್ನ ಲಾಸ್ಟಿಗೆ ಲಿಕ್ವಿಡೇಟರು ರೆಸ್ಪೆಕ್ಟಿವ್ ಅಥಾರಿಟೀಸಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ಯಾರು ಅಂತ ನಾವು ನೆಕ್ಸ್ಟ್ ಇನ್ ಡೆಪ್ತಾಗಿ ನೋಡೋಣ. ಓಕೆನಾ? ಸೊ ಫಸ್ಟು ಚಾಪ್ಟರಿನ ಸ್ಟಾರ್ಟ್ ಮಾಡೋಣ. ನಾವು ಈ ಚಾಪ್ಟರ್ ಇಂಟ್ರಡಕ್ಷನ್ ನೋಡೋದಾದರೆ ಏನು, ಚಾಪ್ಟರ್ ನೇಮ್ ಅಂದರೆ ಲಿಕ್ವಿಡೇಷನ್ ಆಫ್ ಕಂಪನಿ. ಲಿಕ್ವಿಡೇಷನ್ ಆಫ್ ಕಂಪನಿ ಯಾವ ಥರ ಮಾಡ್ತೀವಿ? ನಾವು ಸುಮ್ಮನೆ ಇವಾಗ ನೈಟ್ ಮಲಿಕೊಂಡು ಬೆಳಗ್ಗೆ ಎದ್ದು ಕಂಪ್ನಿ ಕ್ಲೋಸ್ ಆಗೋಯ್ತು, ಲಿಕ್ವಿಡೇಟ್ ಆಗೋಯ್ತು ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಕಂಪ್ನಿ ನ್ಯಾಚುರಲ್ ಪರ್ಸನ್ ಅಂತೂ ಅಲ್ಲವೇ ಅಲ್ಲ, ಮತ್ತು ಅದನ್ನು ನಾವು ಸುಮ್ಮನೆ ಇನ್ ವರ್ಡ್ಸ್ ಕ್ರಿಯೇಟ್ ಮಾಡಿರೋಲ್ಲ. ಕಂಪ್ನಿ ಈಸ್ ಕ್ರಿಯೇಟೆಡ್ ಬೈ ಲಾ ತಾನೇ. ಕಂಪ್ನಿನ ನಾವು ಲಾ ಮುಖಾಂತರ ಕ್ರಿಯೇಟ್ ಮಾಡೋದು. ಸೊ ಲಾ ಮಾತ್ರ ಅದನ್ನು ಡಿಸಾಲ್ವ್ ಮಾಡೋದಕ್ಕಾಗೋದು. ಲಾ ಪ್ರಕಾರ ಡಿಸಾಲ್ವ್ ಮಾಡಿದ್ರೆ ಮಾತ್ರ ಕಂಪ್ನಿ ಎಕ್ಸಿಸ್ಟೆನ್ಸು ಎಂಡ್ ಆಗೋದು. ಓಕೆನಾ? ಸೊ ಇಂಟ್ರಡಕ್ಷನ್ ನೋಡೋದಾದರೆ ಎ ಕಂಪ್ನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್. ಓಕೆನಾ? ಕಂಪ್ನಿ ನ್ಯಾಚುರಲ್ ಪರ್ಸನ್ ಅಲ್ಲ ಅಂತ ನಮಗೆ ಗೊತ್ತು. ಬಿಕಾಸ್ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ನಿನ ಥರ್ಡ್ ಸೆಮ್ಮಲ್ಲಿ ನೋಡಿದ್ದು. ಸೊ 1 ಪಾಯಿಂಟ್, ಕಂಪ್ನಿ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಪರ್ಸನ್. ಓಕೆ. Then it is created by law. Company is not created naturally, it is created by law. Then therefore a law alone can dissolve it. ಲಾ ಅದನ್ನು ಕ್ರಿಯೇಟ್ ಮಾಡಿದೆ ಅಂದಮೇಲೆ ಲಾನೇ ಅದನ್ನು ಡಿಸಾಲ್ವ್ ಮಾಡೋದಕ್ಕೆ ಆಗೋದಲ್ವಾ? ಸೊ ಲಾ ಅಲೋನ್ ಕ್ಯಾನ್ ಡಿಸಾಲ್ವ್ ಇಟ್.
ಆನ್ ಡಿಸಲ್ಯೂಷನ್ ದ ಕಂಪನಿ ನೇಮ್ ಶೆಲ್ ಬಿ ಸ್ಟ್ರಕ್ ಆಫ್ ಬೈ ರಿಜಿಸ್ಟ್ರಾರ್ ಫ್ರಮ್ ದ ರಿಜಿಸ್ಟ್ರಾರ್ ಆಫ್ ಕಂಪನಿ. ರಿಜಿಸ್ಟ್ರಾರ್ ಆಫ್ ಕಂಪ್ನಿಯಲ್ಲಿ ನಾವು ಕಂಪ್ನಿ ಇನ್ಕಾರ್ಪೊರೇಟ್ ಆದಾಗ ರಿಜಿಸ್ಟರ್ ಮಾಡಿಸಿರ್ತೀವಲ್ವಾ, ಅಲ್ಲಿ ನಾವು ಹೋಗಿ ರಿಜಿಸ್ಟರ್ ಮಾಡಿಸ್ದಾಗೇ ನಮಗೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಆಗಿರ್ಬೋದು, ಇದೆಲ್ಲ ಅವರು ಇಶ್ಯೂ ಮಾಡ್ತಾರೆ. ಆಮೇಲೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಅವರು ರಿಜಿಸ್ಟರ್ ಮಾಡಿದಾಗ ರಿಜಿಸ್ಟರ್ ಆಫ್ ಕಂಪ್ನಿಯಲ್ಲಿ ನಮ್ಮ ಕಂಪ್ನಿ ನೇಮ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ಕಂಪ್ನಿ ನೇಮ್ನ ಅವ್ರು ರಿಜಿಸ್ಟರ್ ಮಾಡಿರೋದನ್ನ ಲಿಕ್ವಿಡೇಷನ್ ಟೈಮಲ್ಲಿ ಆ ರಿಜಿಸ್ಟರಿಂದ ತೆಗೆದು ಹಾಕಬೇಕು, ಮೀನ್ಸ್ ಡಿಲೀಟ್ ಮಾಡಬೇಕು. ಆವಾಗ ಕಂಪ್ನಿ ಡಿಸಾಲ್ವ್ ಆಗುತ್ತೆ. ಮತ್ತು he shall also get fact published in the official gazette. ಓಕೆನಾ? ಅಫಿಷಿಯಲ್ ಗೆಜೆಟಲ್ಲಿ ಆ ಫ್ಯಾಕ್ಟ್ನ ಲೈಕ್ ಕಂಪ್ನಿ ವೈಂಡ್ ಅಪ್ ಆಗಿದೆ ಅನ್ನೋದನ್ನು ಅವರು ನೋಟಿಫೈ ಮಾಡಬೇಕು. ಆವಾಗ ಮಾತ್ರ ಕಂಪನಿ ಲಿಕ್ವಿಡೇಟ್ ಆಗೋದಕ್ಕೆ ಸಾಧ್ಯ. ದೆನ್ ಮೀನಿಂಗ್ ಆಫ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಅಂದರೆ ಏನು? ಇನ್ ಜನರಲ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ನಮಗೆಲ್ಲ ಗೊತ್ತು. ಅಂದರೆ ಕಂಪನಿನ ಕ್ಲೋಸ್ ಮಾಡೋದನ್ನು ನಾವು ಲಿಕ್ವಿಡೇಷನ್ ಆಫ್ ಎ ಕಂಪನಿ ಅಂತ ಹೇಳೋದು. ಸೊ liquidation or the winding up of a company means the termination of the legal existence of a company. Means legal existence of a companyನ terminate ಮಾಡ್ತೀವಿ. ಇದನ್ನು ನಾವು liquidation or winding up of a company ಅಂತ ಹೇಳ್ತೀವಿ. Under such circumstances, the assets of a company are disposed of and debts are paid. ನಮ್ಮ ಹತ್ರ ಲಿಕ್ವಿಡೇಷನ್ ಟೈಮಲ್ಲಿ ಸರ್ಟೈನ್ ಅಸೆಟ್ಸ್ ಇರುತ್ತೆ. ಕಂಪ್ನಿ ಅಂದಮೇಲೆ ಅಸೆಟ್ಸ್ ಇರಲೇಬೇಕಲ್ವಾ. ಇವಾಗ ನಮ್ಮ ಮನೆ ಅಂದಮೇಲೆ ಫರ್ನಿಚರ್ ಇರ್ಬೋದು ಅಥವಾ ನಮಗೇನಾದ್ರು ಅಸೆಟ್ ಇರ್ಬೋದು, ಇದ್ದೇ ಇರುತ್ತೆ. ಇವಾಗ ಮನೆ ಕ್ಲೋಸ್ ಮಾಡ್ತಿದ್ದೀವಿ ಅಂದಮೇಲೆ ಹಂಗೆ ಡೈರೆಕ್ಟಾಗಿ ಹೋಗೋಕ್ಕಾಗುತ್ತಾ? ಇಲ್ಲ. ಅಲ್ಲಿ ಮನೇಲಿ ನಮ್ಗೆ ಏನು ಬೇಕೋ ಅದನ್ನು ತೊಗೋತೀವಿ. ಮತ್ತು ಸರ್ಟೈನ್ ಅಸೆಟ್ಸ್ ಇರುತ್ತೆ, ಅದನ್ನೆಲ್ಲ ಬೇಡದಲ್ಲಿರೋ ಲೈಕ್ ಸ್ಕ್ರ್ಯಾಪ್ ಇರುತ್ತೆ, ಅದನ್ನು ಸೇಲ್ ಮಾಡ್ತೀವಲ್ವ. ಅದೇ ಥರ ಕಂಪ್ನಿ ಲೀಗಲ್ ಎಕ್ಸಿಸ್ಟೆನ್ಸ್ನ ಕ್ಲೋಸ್ ಮಾಡ್ತಿದ್ದೀವಿ, ಅಂದರೆ ವೈಂಡಿಂಗ್ ಅಪ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನೇನು ಅಸೆಟ್ಸ್ ಇದೆ ಅದನ್ನು ಡಿಸ್ಪೋಸ್ಡ್ ಆಫ್ ಮೀನ್ಸ್ ಸೇಲ್ ಮಾಡ್ತಾರೆ. ದೆನ್ ಡೆಪ್ಟ್ಸ್ ಆರ್ ಪೇಯ್ಡ್. ಡೆಪ್ಟ್ಸ್ ಅಂದರೆ ಏನು? ಸಾಲ. ಏನೇ ಸಾಲ ಇರಲಿ ಕಂಪ್ನಿದು ಅದನ್ನು ನಾವು ಪೇ ಮಾಡ್ತೀವಿ ಔಟ್ ಆಫ್ ದ ಅಮೌಂಟ್ ರಿಯಲೈಸ್ ಫ್ರಮ್ ಅಸೆಟ್ಸ್. ನಾವು ಯಾವ ಅಮೌಂಟಿಂದ ಸಾಲ ಪೇ ಮಾಡೋದಕ್ಕಾಗುತ್ತೆ? ಅಸೆಟ್ಸ್ನ ಪೇ ಮಾಡಿ ಸರ್ಟೈನ್ ಅಮೌಂಟ್ ನಮಗೆ ರಿಸೀವ್ ಆಗಿರುತ್ತಲ್ಲ, ಆ ಅಮೌಂಟಿಂದ ನಾವು ಡೆಪ್ಟ್ಸ್ನ ಪೇ ಮಾಡ್ತೀವಿ. ಇಲ್ಲ ಅಂದರೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ಫುಲ್ ಮೀನಿಂಗ್ ನೋಡ್ಕೊಳ್ಳೋಣ. ಆರ್ ಫ್ರಮ್ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಮೆಂಬರ್ಸ್ ಆ್ಯಂಡ್ ದ ಸರ್ಪ್ಲಸ್ ಇಫ್ ಎನಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಮೆಂಬರ್ಸ್ ಇನ್ ಪ್ರಪೋರ್ಷನ್ ಆಫ್ ದೇರ್ ಹೋಲ್ಡಿಂಗ್. ಓಕೆನಾ? ಸೊ ಅಸೆಟ್ಸ್ನ ರಿಯಲೈಸ್ ಮಾಡಿ ಡೆಪ್ಟ್ಸ್ನ ಪೇ ಮಾಡ್ತೀವಿ. ಇಲ್ಲ ಅಸೆಟ್ಸ್ ರಿಯಲೈಸ್ ಮಾಡಿದ್ರೂ ಆಗಲಿಲ್ಲ ಅಂದರೆ ಕಾಂಟ್ರಿಬ್ಯೂಷನ್ ಲೈಕ್ ಮೆಂಬರ್ಸ್ ಇರ್ತಾರೆ. ಮೆಂಬರ್ಸ್ ಯಾರು? ಶೇರ್ ಹೋಲ್ಡರ್ಸ್ ಅಥವಾ ಮೆಮೊರೆಂಡಮ್ ಆಫ್ ಅಸೋಸಿಯೇಷನಲ್ಲಿ ಅವ್ರ ನೇಮ್ಸ್ ಇರುತ್ತೆ, ಅವರು ಮೆಂಬರ್ಸು. ಇವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಸೆಟ್ಸ್ ಎಲ್ಲ ಮಾರಾಯಿತು. ಅಸೆಟ್ಸ್ ಎಲ್ಲ ಆಮೇಲೆ ಇವಾಗ ನಮಗೆ 10,000 ಡೆಪ್ಟ್ ಇರುತ್ತೆ, ಬಟ್ ಅಸೆಟ್ ಇರೋದು ವರ್ತ್ 8,000 ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಅಸೆಟ್ನ ಸೇಲ್ ಮಾಡಿ ಬರೋ ದುಡ್ಡು 5,000 ಮಾತ್ರ ಬರುತ್ತೆ. ಇನ್ನು 5,000 ಡೆಪ್ಟ್ ಏನು ಮಾಡೋದು? ಆ ಟೈಮಲ್ಲಿ ಮೆಂಬರ್ಸ್ ಇರ್ತಾರೆ. ಆ ಮೆಂಬರ್ ಲೈಕ್ ಕಾಂಟ್ರಿಬ್ಯೂಟರ್ಸ್, ಅವ್ರನ್ನ ನಾವು ಯಾರು ಲಿಕ್ವಿಡೇಷನ್ ಟೈಮಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವ್ರನ್ನ ನಾವು ಕಾಂಟ್ರಿಬ್ಯೂಟರ್ ಅಂತ ಹೇಳ್ತೀವಿ. ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಫೇಸ್ ವ್ಯಾಲ್ಯೂ ಆಫ್ ₹10 ಈಚ್ ಅಂತ ಇರುತ್ತೆ. ಒಂದು ಶೇರ್ದು ಫೇಸ್ ವ್ಯಾಲ್ಯೂ ₹10 ಇರುತ್ತೆ. ಆ ಶೇರ್ ಹೋಲ್ಡರು ಜಸ್ಟ್ ₹5 ಪೇ ಮಾಡಿರ್ತಾರೆ. ಇನ್ನೂ ₹5 ಇರುತ್ತಲ್ವಾ ಅನ್ಪೇಯ್ಡ್ ಅಮೌಂಟ್. ಈ ಅನ್ಪೇಯ್ಡ್ ಅಮೌಂಟ್ನ ಇವರು ಲಿಕ್ವಿಡೇಷನ್ ಟೈಮಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಬಿಕಾಸ್ ಟು ಪೇ ಆಫ್ ಡೆಪ್ಟ್. ಓಕೆನಾ? ದೆನ್ ಇಫ್ ಸರ್ಪ್ಲಸ್ ಅಷ್ಟು ಪೇ ಮಾಡಿ ಆಯಿತು, ಇವಾಗ ನಮ್ಮ ಹತ್ರ ಇರಲಿಲ್ಲ, ಶಾರ್ಟೇಜ್ ಇತ್ತು, ಇನ್ಸಫಿಷಿಯೆಂಟ್ ಫಂಡ್ಸ್ ಇತ್ತು, ಆ ಟೈಮಲ್ಲಿ ನಾವು ಶೇರ್ ಹೋಲ್ಡರ್ಸ್ ಆರ್ ಮೆಂಬರ್ಸಿಂದ ಅಮೌಂಟ್ ಕಲೆಕ್ಟ್ ಮಾಡಿ ನಮ್ಮ ಲಯಬಿಲಿಟೀಸ್ನ ಡಿಸ್ಚಾರ್ಜ್ ಮಾಡಿದ್ದು. ಇವಾಗ ಇನ್ನೊಂದು ಕೇಸು ಲೈಕ್ ಈ ಸರ್ಪ್ಲಸ್ ಯಾವ ಥರ ಬರುತ್ತೆ ಅಂದರೆ ಅಸೆಟ್ಸು 10,000 ಇರುತ್ತೆ, ಬಟ್ ಲಯಬಿಲಿಟೀಸ್ 5,000 ಮಾತ್ರ ಇರುತ್ತೆ. ಈ ಟೈಮಲ್ಲಿ ನಾವು 5,000 ಲಯಬಿಲಿಟಿನ ಪೇ ಮಾಡಿ ಇನ್ನು 5,000 ಇರುತ್ತಲ್ಲ, ಅದನ್ನೇನು ಮಾಡ್ತೀವಿ? ಲಿಕ್ವಿಡೇಟರ್ ಅಂತ ಮಡಿಕೊಳ್ಳೋದಕ್ಕಾಗಲ್ಲ, ಬಿಕಾಸ್ ಇಟ್ಸ್ ನಾಟ್ ಬಿಲಾಂಗ್ಸ್ ಟು ಹಿಮ್. ಓಕೆನಾ? ಆ 5,000 ಏನು ಮಾಡ್ತಾರೆ? ರಿಯಲ್ ಓನರ್ಸ್ ಆಫ್ ಕಂಪ್ನಿ ಯಾರು?
ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ಆ ಅಮೌಂಟ್ನ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಅವರ ಪ್ರಪೋರ್ಷನ್ ಆಫ್ ಹೋಲ್ಡಿಂಗ್, ಅವ್ರು ಯಾವ ರೇಷಿಯೋನಲ್ಲಿ ಹೋಲ್ಡ್ ಮಾಡಿದ್ದಾರೆ ಶೇರ್ಸ್, ಅದ್ರ ಮೇಲೆ ಪರ್ ಶೇರು ಇಷ್ಟು ಅಮೌಂಟು ಅಥವಾ ಪರ್ ಶೇರ್ ಹೋಲ್ಡರ್ ಇಷ್ಟು ಅಮೌಂಟ್ ಅಂತ ನಾವು ಕೊಡ್ತೀವಿ. ಇಲ್ಲಿ ನೀವು ಕೇಳ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಸರ್ಪ್ಲಸ್ ಕೊಡಲ್ವಾ? ಸರ್ಟೈನ್ ಕೇಸಸ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಆರ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಫ್ ದೇ ಹ್ಯಾವ್ ಮೆನ್ಷನ್ಡ್, ಮೀನ್ಸ್ ಅವ್ರು ಏನಾದ್ರು ಮೆನ್ಷನ್ ಮಾಡಿರಬೇಕು, ಮೊದಲೇ ಮೆನ್ಷನ್ ಮಾಡಿದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೂ ಸರ್ಪ್ಲಸ್ ಬಂದಾಗ ಕೊಡಬೇಕು ಅಂತ. ಆ ಟೈಮಲ್ಲಿ ವಿ ವಿಲ್ ಪೇ ಸರ್ಪ್ಲಸ್ ಟು ಬೋತ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಸ್ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ಪ್ರೀವಿಯಸ್ ಡೇಸ್. ಇಟ್ ಮೇ ಬಿ ಅಟ್ ದ registration of a company or after registration of company they might have made some changes in articles. Okay na? Then meaning of liquidator. Liquidator yaru? When there is a liquidation of a company, one or more persons are compulsory to be appointed specially for conducting the liquidation or winding up proceeding of the company. Such person is called ಲಿಕ್ವಿಡೇಟರ್. ಅಂದರೆ ಏನು ಅಂದರೆ, ಲಿಕ್ವಿಡೇಷನ್ ಆಫ್ ಎ ಕಂಪನಿ ಟೈಮಲ್ಲಿ ಒನ್ ಆರ್ ಮೋರ್ ಪರ್ಸನ್, ಒಬ್ಬರು ಆಗಿರ್ಬೋದು ಅಥವಾ ಒಬ್ರಿಗಿಂತ ಜಾಸ್ತಿನೂ ಆಗಿರ್ಬೋದು, ನಾವು ಹೇಳೋದಕ್ಕಾಗಲ್ಲ ಒಬ್ಬರೇ ಬೇಕು ಅಂತ. ಮೋರ್ ದ್ಯಾನ್ ಒನ್ ಪರ್ಸನೂ ಆಗಿರ್ಬೋದು. ಇನ್ನು ಅದೇನಾದ್ರು ಚಿಕ್ಕ ಕಂಪ್ನಿ ಆಗಿದ್ರೆ ಒಬ್ಬರು ಸಾಕಾಗಿರುತ್ತೆ. ಲೈಕ್ ಇವಾಗ ದೊಡ್ಡ ಲೈಕ್ ಟಾಟಾ ಕಂಪ್ನಿ ಏನಾದ್ರು ವೈಂಡ್ ಅಪ್ ಆಯಿತು ಅಂದರೆ ಒಬ್ಬರು ಕೈಲಿ ಮಾಡೋದಕ್ಕಾಗುತ್ತಾ? ಇಲ್ಲ. ಸೊ ಆ ಟೈಮಲ್ಲಿ ಗ್ರೂಪ್ ಆಫ್ ಪೀಪಲ್ ಅಂದರೆ ಮೋರ್ ದ್ಯಾನ್ ಒನ್ ಪರ್ಸನ್ ಈಸ್ ಅಪಾಯಿಂಟೆಡ್ ಆ್ಯಸ್ ಲಿಕ್ವಿಡೇಟರ್. ಅವರು ಎಂತಕ್ಕೆ ಅಪಾಯಿಂಟ್ ಆಗಿರ್ತಾರೆ? ಫಾರ್ ಕಂಡಕ್ಟಿಂಗ್ ದ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆಫ್ ಎ ಕಂಪನಿ. ಏನೇ ಒಂದು ಕೆಲಸ ಇರುತ್ತಲ್ವ, ಲೈಕ್ ಕಂಪ್ನಿನ ವೈಂಡ್ ಅಪ್ ಮಾಡೋದಕ್ಕೆ ಏನೇನು ಕೆಲಸ ಆಗಬೇಕು ಆ ಎಲ್ಲ ಕೆಲಸನ ಇವ್ರು ಮಾಡ್ತಾರೆ. ಲೈಕ್ ಅಸೆಟ್ಸ್ನ ರಿಯಲೈಸ್ ಮಾಡೋದಾಗಿರ್ಬೋದು, ಆ ಅಸೆಟ್ಸ್ ಅಮೌಂಟಿಂದ ಲಯಬಿಲಿಟೀಸ್ನ ಪೇ ಬ್ಯಾಕ್ ಮಾಡೋದಾಗಿರ್ಬೋದು, ಮತ್ತು ಶೇರ್ ಹೋಲ್ಡರ್ಸ್ ಅಮೌಂಟ್ನ ಪೇ ಬ್ಯಾಕ್ ಮಾಡೋದಾಗಿರ್ಬೋದು, ಡಿಬೆಂಚರ್ಸ್ ಹೋಲ್ಡರ್ಸ್ ಅಮೌಂಟ್ನ ಪೇ ಬ್ಯಾಕ್ ಮಾಡೋದಾಗಿರ್ಬೋದು, ಸೆಕ್ಯೂರ್ ಕ್ರೆಡಿಟಾ, ಪ್ರಿಫರೆನ್ಷಿಯಲ್ ಕ್ರೆಡಿಟಾಸ್, ಇವ್ರು ಎಲ್ಲ ಅಮೌಂಟ್ನ ಪೇ ಬ್ಯಾಕ್ ಮಾಡೋದು, ಇದೆಲ್ಲ ಇವ್ರ ಕೆಲಸ ಆಗಿರುತ್ತೆ. ಆ ಪ್ರೊಸೀಡಿಂಗ್ಸ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರು ಪರ್ಸನ್ನ ಅಪಾಯಿಂಟ್ ಮಾಡ್ತೀವಲ್ಲ, ಅವರನ್ನು ನಾವು ಲಿಕ್ವಿಡೇಟರ್ ಅಂತ ಕರೆಯೋದು. ಆರ್ ಇನ್ನೊಂದು ಮೀನಿಂಗ್ ಆದರೆ ಲಿಕ್ವಿಡೇಟರ್, ಎ ಪರ್ಸನ್ ಆರ್ ಪರ್ಸನ್ಸ್ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದ ಪ್ರೊಸೀಡಿಂಗ್ಸ್ ಆಫ್ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಆಫ್ ಎ ಕಂಪನಿ ಈಸ್ ಕಾಲ್ಡ್ ಲಿಕ್ವಿಡೇಟರ್. ಅಂದರೆ ಅದೇ ಇಲ್ಲಿ ನಾವು ಫಸ್ಟ್ ಮೀನಿಂಗಲ್ಲಿ ಏನು ನೋಡಿದ್ವೋ ಸೆಕೆಂಡ್ ಮೀನಿಂಗು ಅದೇ. ಎ ಪರ್ಸನ್ ಆರ್ ಎ ಪರ್ಸನ್ಸ್ ಅಪಾಯಿಂಟೆಡ್ ಸ್ಪೆಷಲಿ ಫಾರ್ ಕಂಡಕ್ಟಿಂಗ್ ದ ಪ್ರೊಸೀಡಿಂಗ್ಸ್ ಆಫ್ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಈಸ್ ಕಾಲ್ಡ್ ಲಿಕ್ವಿಡೇಟರ್. ಪರ್ಸನ್ ಆರ್ ಪರ್ಸನ್ಸ್, ಒಬ್ಬ ಪರ್ಸನ್ ಅಥವಾ ಮೋರ್ ದೆನ್ ಒನ್ ಪರ್ಸನ್ ಆಗಿರ್ಬೋದು ಅವರು. ಓಕೆನಾ? ಇನ್ ಕೇಸ್ ಆಫ್ ಕಂಪಲ್ಸರಿ ವೈಂಡಿಂಗ್ ಅಪ್, ಎ ಲಿಕ್ವಿಡೇಟರ್ ಈಸ್ ಅಪಾಯಿಂಟೆಡ್ ಬೈ ಕೋರ್ಟ್. ದೇರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಅದರಲ್ಲಿ ನಾವು ನೋಡ್ತೀವಿ ವಾಟ್ ಈಸ್ ಕಂಪಲ್ಸರಿ ವೈಂಡಿಂಗ್ ಅಪ್ ಆಫ್. ಓಕೆನಾ? ಈ ಕೇಸಲ್ಲಿ ಈ ಲಿಕ್ವಿಡೇಟರ್ ಇರ್ತಾರಲ್ಲ, ಇವರು ಕೋರ್ಟಿಂದನೇ ಅಪಾಯಿಂಟ್ ಆಗೋದು. ಮೆಂಬರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇವ್ರು ಯಾರು ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡೋದಕ್ಕಾಗಲ್ಲ. ದೆನ್ ಇನ್ ಕೇಸ್ ಆಫ್ ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್, ದ ಲಿಕ್ವಿಡೇಟರ್ ಈಸ್ ಅಪಾಯಿಂಟೆಡ್ ಬೈ ಮೆಂಬರ್ಸ್ ಅಟ್ ದ ಜನರಲ್ ಮೀಟಿಂಗ್. ಅಂದರೆ ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಇದು ಕೂಡ ಒನ್ ಆಫ್ ದ ಕೈಂಡ್ ಆಫ್ ಲಿಕ್ವಿಡೇಷನ್, ಲೈಕ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಓಕೆನಾ? ಈ ಟೈಮಲ್ಲಿ ಮೆಂಬರ್ಸ್ ಏನಾದರೂ ಅವರೇ ಕಂಪ್ನಿ ಕ್ಲೋಸ್ ಮಾಡಬೇಕು ಅಂತ ಇದ್ದರೆ ಆ ಟೈಮಲ್ಲಿ ಲಿಕ್ವಿಡೇಟರ್ನ ಮೆಂಬರ್ಸೇ ಅಪಾಯಿಂಟ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ? ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ ಕಂಡಕ್ಟ್ ಮಾಡಿ ಆ ಮೀಟಿಂಗಲ್ಲಿ ದೇ ವಿಲ್ ಫಿಗರ್ ಔಟ್ ಟು ಹೂಮ್ ದೇ ವಾಂಟ್ ಟು ಅಪಾಯಿಂಟ್ ಆಸ್ ದ ಲಿಕ್ವಿಡೇಟರ್. ಓಕೆನಾ? ದೆನ್ ಇನ್ ಕೇಸ್ ಆಫ್ ಕ್ರೆಡಿಟಾರ್ಸ್ ವಾಲಂಟರಿ ವೈಂಡಿಂಗ್ ಅಪ್, ಇಲ್ಲಿ ಯಾರು? ಕ್ರೆಡಿಟಾರ್ಸ್ ವಾಲಂಟರಿ ವೈಂಡಿಂಗ್ ಅಪ್. ಕ್ರೆಡಿಟಾರ್ಸ್ ವಾಂಟೆಡ್ ದಿಸ್ ಕಂಪನಿ ಟು ಬಿ ವೈಂಡೆಡ್ ಅಪ್. ಸೊ ಬೋತ್ ದ ಕ್ರೆಡಿಟಾರ್ಸ್ ಆ್ಯಂಡ್ ಮೆಂಬರ್ಸ್ ಆಫ್ ಕಂಪನಿ, ನಾಟ್ ಓನ್ಲಿ ಕ್ರೆಡಿಟಾರ್ಸ್. ಇಲ್ಲಿ ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಅಂತ ಬಂದಾಗ ಬರೀ ಮೆಂಬರ್ಸ್ ಮಾತ್ರ ಮಾಡೋದು. ಬಟ್ ಇನ್ ಕೇಸ್ ಆಫ್ ಕ್ರೆಡಿಟಾರ್ಸ್ ವಾಲಂಟರಿ ವೈಂಡಿಂಗ್ ಅಪ್, ಬೋತ್ ದ ಕ್ರೆಡಿಟಾರ್ಸ್ ಆ್ಯಂಡ್ ಮೆಂಬರ್ಸ್ ಆಫ್ ಎ ಕಂಪನಿ ನಾಮಿನೇಟೆಡ್ ದ ಲಿಕ್ವಿಡೇಟರ್ ಇನ್ ದೇರ್ ರೆಸ್ಪೆಕ್ಟಿವ್ ಮೀಟಿಂಗ್. ಕ್ರೆಡಿಟಾರ್ಸು ಮೀಟಿಂಗ್ ಮಾಡ್ತಾರೆ ಮತ್ತು ಮೆಂಬರ್ಸು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮಾಡಿ ಅದರಿಂದ ದೇ ವಿಲ್ ಫಿಗರ್ ಔಟ್
ಟು ಹೂಮ್ ದೇ ವಾಂಟೆಡ್ ಟು ಅಪಾಯಿಂಟ್ ಆಸ್ ಎ ಲಿಕ್ವಿಡೇಟರ್. ಸೊ ಲಿಕ್ವಿಡೇಷನ್ ಆಫ್ ಕಂಪ್ನಿ ಅಂದರೆ ಏನು ಅಂತ ಗೊತ್ತಾಯಿತು. ದೆನ್ ಲಿಕ್ವಿಡೇಟರ್ ಅಂದರೆ ಯಾರು ಗೊತ್ತಾಯಿತು. ಇವಾಗ ಲಿಕ್ವಿಡೇಟರ್ ಕೆಲಸಗಳೇನು, ಅವನು ಏನೇನು ಮಾಡಬೇಕು, ಒಬ್ಬ ಲಿಕ್ವಿಡೇಟರ್ ಜಾಬಿಗೆ ಅಪಾಯಿಂಟ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರ ಫಂಕ್ಷನ್ಸ್ ಏನೇನೋ ಅದನ್ನು ನೋಡೋಣ. The liquidator is required to perform certain functions at the time of liquidation. We know he had to perform certain functions, but we don't know which are the functions that he has to perform at the time of liquidation. Okay na? So ಯಾವ functions? So the primary functions of liquidator is to realize the assets of a company. Realize the assets of a company means ಅಸೆಟ್ಸ್ ಆಫ್ ಎ ಕಂಪ್ನಿನ ಅವರು ಸೇಲ್ ಮಾಡಬೇಕು. ಓಕೆನಾ? ರಿಯಲೈಸ್ ಮೀನ್ಸ್ ಸೆಲ್. ಹಿ ಹ್ಯಾಸ್ ಟು ಸೆಲ್ ದ ಅಸೆಟ್ಸ್ ಆಫ್ ದ ಕಂಪನಿ. ಓಕೆ, ಇಟ್ ಈಸ್ ಹಿಸ್ primary function. Then what is second function? He has to collect the money due from the contributories. Contributories, a word like contributory ಅಂದರೆ ಯಾರು? Every person who is liable to contribute at the time of liquidation of a company is known as contributory. ಓಕೆನಾ? ಸೊ ಕಾಂಟ್ರಿಬ್ಯೂಟರಿ ಇರ್ತಾರಲ್ವಾ, ಅವರು ಲಿಕ್ವಿಡೇಷನ್ ಟೈಮಲ್ಲಿ ದೇ ಆರ್ ಲಯಬಲ್ ಟು ಕಾಂಟ್ರಿಬ್ಯೂಟ್. ಎವ್ರಿ ಪರ್ಸನ್ ಯಾರು ಕಾಂಟ್ರಿಬ್ಯೂಟ್ ಮಾಡಬೇಕು ಅವರು ಕಾಂಟ್ರಿಬ್ಯೂಟರಿ ಅಂತ ಹೇಳ್ತೀವಿ. ಅವ್ರು ಇವಾಗ ದುಡ್ಡು ಕೊಡಬೇಕಲ್ಲ ನಮಗೆ, ಅವರೇ ಕೊಡೋದಕ್ಕಾಗಲ್ಲ, ಬಿಕಾಸ್ ದೇ ಡೋಂಟ್ ನೋ ಕಂಪ್ನಿ ವೈಂಡ್ ಅಪ್ ಆಗ್ತಿದೆ ಅಂತ. ಈ ಟೈಮಲ್ಲಿ ಇವರು ಲಿಕ್ವಿಡೇಟರ್ ಏನಿದ್ದಾರೆ ಇವರು ಕಾಂಟ್ರಿಬ್ಯೂಟರಿಯಿಂದ ಆ ಅಮೌಂಟ್ನ ಕಲೆಕ್ಟ್ ಮಾಡಬೇಕು. ಡ್ಯೂ ಅಮೌಂಟ್ ಏನಿದೆ ಅವ್ರು ನಮಗೆ ಕೊಡೋದು ಅದನ್ನು ಕಲೆಕ್ಟ್ ಮಾಡ್ತಾರೆ. ದೆನ್ he has to distribute the amount realized from sale of assets and amount received from contributories in the order of preference as per Rule 329 of Companies Act. As per Rule 329 of Companies Act. ಫಸ್ಟ್ ಏನು ಮಾಡ್ತಾರೆ, ಅಸೆಟ್ಸ್ನ ಸೇಲ್ ಮಾಡ್ತಾರೆ. ಅಸೆಟ್ನ ಸೇಲ್ ಮಾಡಿದರೆ ಆದಮೇಲೆ ಸರ್ಟೈನ್ ಅಮೌಂಟ್ ಅವ್ರಿಗೆ ಬಂದಿರುತ್ತೆ ಇನ್ಕಮ್. ಆ ಅಮೌಂಟ್ ದೆನ್ ಕಾಂಟ್ರಿಬ್ಯೂಟರಿಯಿಂದ ಕಲೆಕ್ಟ್ ಮಾಡಿರೋ ಈ ಎರಡು ಅಮೌಂಟ್ ಇವ್ರ ಹತ್ರ ಇರುತ್ತೆ. ಈ ಅಮೌಂಟ್ನ ಇವರು ಎಲ್ಲರೂ ಲೈಕ್ ಏನೇನು ಲಯಬಿಲಿಟೀಸ್ ಇದೆ ಅದನ್ನು ಕ್ರೆಡಿಟಾರ್ಸ್ ಇರ್ಬೋದು, ಡೆಟಾರ್ಸ್ ಇರ್ಬೋದು, ಇವ್ರಿಗೆಲ್ಲ ರೀಪೇ ಮಾಡಬೇಕು. ಅದನ್ನು ಯಾವ ಥರ ಮಾಡ್ತಾರೆ, ಯಾರಿಗೆ ಫಸ್ಟು, ಯಾರಿಗೆ ಆಮೇಲೆ, ಯಾರಿಗೆ ದೇರ್ ಆಫ್ಟರ್, ಇದನ್ನು ಯಾವ ಥರ ಮಾಡಬೇಕು ಅಂದರೆ ಆ್ಯಸ್ ಪರ್ ರೂಲ್ 329 ಆಫ್ ಕಂಪನೀಸ್ ಆ್ಯಕ್ಟ್. ಓಕೆನಾ? ರೂಲ್ 329 ಆಫ್ ಕಂಪ್ನೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅದೇ ಪ್ರಕಾರ, ಅದೇ ಪ್ರಿಫರೆನ್ಸಲ್ಲಿ ಹಿ ಹ್ಯಾಸ್ ಟು ಡಿಸ್ಚಾರ್ಜ್ ದ ಡೆಬ್ಟ್ಸ್ ಆಫ್ ಎ ಕಂಪನಿ. ಸೊ ದಿಸ್ ಈಸ್ ದ ಥರ್ಡ್ ಫಂಕ್ಷನ್ ಆಫ್ ಲಿಕ್ವಿಡೇಟರ್. ದೆನ್ ಫೋರ್ತ್ ಫಂಕ್ಷನ್ ಏನು? He has to maintain and submit the record of receipts and payments of cash to the members in case of voluntary winding up and to the court in case of compulsory winding up. ಓಕೆನಾ? ಇವಾಗ ಇವರು ಸುಮ್ಮನೆ ದುಡ್ಡು ಬರ್ತಿದೆ, ಈ ದುಡ್ಡನ್ನ ಲಯಬಿಲಿಟಿ ಲೈಕ್ ಡೆಟಾರ್ಸಿಗೆ, ಕ್ರೆಡಿಟಾರ್ಸಿಗೆ ನಾನು ಪೇ ಮಾಡ್ತೀನಿ ಅಂತ ಪೇ ಮಾಡೋದಕ್ಕಾಗಲ್ಲ. ಹಿ ಹ್ಯಾಸ್ ಟು ಮೇಂಟೈನ್ ಸರ್ಟೈನ್ ರೆಕಾರ್ಡ್ಸ್. ಆ ರೆಕಾರ್ಡ್ನ ನಾವು ಏನಂತ ಹೇಳ್ತೀವಿ, ಲೈಕ್ ಆ ಸ್ಟೇಟ್ಮೆಂಟ್ನ ನಾವು ಏನಂತೀವಿ, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಲ್ವಾ. ಆ ಸ್ಟೇಟ್ಮೆಂಟ್ನ ನಾವು ಅವ್ರು ಪ್ರಿಪೇರ್ ಮಾಡೋದಕ್ಕೆ ಟು ರೆಕಾರ್ಡ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಪ್ರೊಸೀಡಿಂಗ್ಸ್ ಆಫ್ ವೈಂಡಿಂಗ್ ಅಪ್. ಓಕೆನಾ? ಆ ವೈಂಡಿಂಗ್ ಅಪ್ ಟೈಮಲ್ಲಿ ಏನೇನು ರೆಸಿಪ್ಟ್ಸ್ ಅವ್ರು ರಿಸೀವ್ ಮಾಡ್ತಿದ್ದಾರೆ, ಏನೇನು ಪೇಮೆಂಟ್ ಮಾಡ್ತಿದ್ದಾರೆ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಮಾಡಿರ್ತಾರೆ. ಸೊ ಆ ರೆಕಾರ್ಡ್ ಆಫ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಏನಿರುತ್ತೆ ಅದನ್ನು ಇವರು ಮೆಂಬರ್ಸಿಗೆ ಕೊಡಬೇಕು. ಓಕೆನಾ? ಯಾವಾಗ? ವಾಲಂಟರಿ ವೈಂಡಿಂಗ್ ಅಪ್ ಇದ್ದಾಗ. ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಇರ್ಬೋದು, ಕ್ರೆಡಿಟಾರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಇರ್ಬೋದು. ಆ ಟೈಮಲ್ಲಿ ಇವರು ಮೆಂಬರ್ಸಿಗೆ ಕೊಡ್ತಾರೆ. ಯಾರು? ಲಿಕ್ವಿಡೇಟರು. ಈ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ರೆಕಾರ್ಡ್ ಇರುತ್ತಲ್ವಾ, ಈ ರೆಸಿಪ್ಟ್ನ ಮೆಂಬರ್ಸಿಗೆ ಕೊಡ್ತಾರೆ. ಅದೇ ಏನಾದರೂ ಕಂಪಲ್ಸರಿ ವೈಂಡಿಂಗ್ ಅಪ್ ಮೀನ್ಸ್ ಕಂಪಲ್ಸರಿ ಮಾಡಲೇಬೇಕು. ಕಂಪಲ್ಸರಿ ಯಾವಾಗ ಆಗುತ್ತೆ ಅದನ್ನು ಕೂಡ ನಾವು ನೆಕ್ಸ್ಟ್ ನೋಡೋಣ. ಬಟ್ ಕಂಪಲ್ಸರಿ ವೈಂಡಿಂಗ್ ಅಪ್ ಮಾಡಿದಾಗ ಅವರು ಆ ಸ್ಟೇಟ್ಮೆಂಟ್ನ ಕೋರ್ಟಿಗೆ ಕೊಡಬೇಕು. ಓಕೆನಾ? ಅಂದರೆ ಯಾವ ಕೋರ್ಟಿಂದ ಅವರಿಗೆ ಆ ವೈಂಡಿಂಗ್ ಅಪ್ ಮಾಡಿ ಅಂತ ಆರ್ಡರ್ ಬಂದಿರುತ್ತೋ, ಯಾವ ಕೋರ್ಟಿಂದ ಲಿಕ್ವಿಡೇಷನ್
ಆರ್ಡರ್ ಆಗಿರುತ್ತೋ ಆ ಕೋರ್ಟಿಗೆ ದೇ ಹ್ಯಾವ್ ಟು ಸಬ್ಮಿಟ್, ಮೀನ್ಸ್ ಹಿ ಹ್ಯಾಸ್ ಟು ಸಬ್ಮಿಟ್ ದ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ವಿಚ್ ಕಂಟೈನ್ ದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಪ್ರೊಸೀಡಿಂಗ್ ಆಫ್ ವೈಂಡಿಂಗ್ ಅಪ್. ಓಕೆನಾ. ದೆನ್ ಮೋಡ್ಸ್ ಆರ್ ಟೈಪ್ಸ್ ಆಫ್ ವೈಂಡಿಂಗ್ ಅಪ್. ಯಾವ್ಯಾವ ತರಹದ ವೈಂಡಿಂಗ್ ಅಪ್ಸ್ ಇದೆ ಅದನ್ನು ನೋಡೋಣ. ದೇರ್ ಆರ್ ಮೇಜರ್ಲಿ 3 ಟೈಪ್ಸ್. ಓಕೆನಾ. 3 ಟೈಪ್ಸ್ ಆಫ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ. ಲಿಕ್ವಿಡೇಷನ್ ಮತ್ತು ವೈಂಡಿಂಗ್ ಅಪ್ಪಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ದಿ ಬೋತ್ ಆರ್ ವರ್ಡ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇಂಟರ್ಚೇಂಜಬಲಿ. ಓಕೆನಾ. ಕಂಪಲ್ಸರಿ ವೈಂಡಿಂಗ್ ಅಪ್ ಆರ್ ವೈಂಡಿಂಗ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್. ಕಂಪಲ್ಸರಿ ವೈಂಡಿಂಗ್ ಅಪ್ ಆಗಲೇಬೇಕು. ಆ ಟೈಮಲ್ಲಿ ವೈಂಡಿಂಗ್ ಅಪ್ ಆಗುತ್ತೆ. ಇಲ್ಲಾಂದರೆ ಅದನ್ನು ನಾವು ವೈಂಡಿಂಗ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್ ಮೀನ್ಸ್ ಕೋರ್ಟ್ ಆರ್ಡರ್ ಮಾಡುತ್ತೆ, ಯು ಮಸ್ಟ್ ಹ್ಯಾವ್ ಟು ವೈಂಡ್ ಅಪ್ ಮೀನ್ಸ್ ಕ್ಲೋಸ್ ಅಪ್ ಯುವರ್ ಕಂಪನಿ. ಯು ಹ್ಯಾವ್ ಟು ಕ್ಲೋಸ್, ಯು ಹ್ಯಾವ್ ಟು ವೈಂಡ್ ಅಪ್ ಯುವರ್ ಕಂಪನಿ, ಯು ಹ್ಯಾವ್ ಟು ಲಿಕ್ವಿಡೇಟ್ ಯುವರ್ ಕಂಪನಿ. ಆ ಟೈಮಲ್ಲಿ ನಾವು ಅದನ್ನು ಕಂಪಲ್ಸರಿ ವೈಂಡಿಂಗ್. ಇವಾಗ ಕೋರ್ಟ್ ನಮಗೆ ಕಂಪ್ನಿ ವೈಂಡ್ ಅಪ್ ಮಾಡಿ ಅಂತ ಏನೋ ಹೇಳಿದೆ. ಈಗ ಕೋರ್ಟ್ ಹೇಳಿದೆ ಅಲ್ವಾ, ನಾನು ಮಾಡಲ್ಲ, ನನ್ನ ಇಷ್ಟ, ನಾನು ಕಂಪ್ನಿ ರನ್ ಮಾಡ್ತೀನಿ, ಐ ವಿಲ್ ಸೆಲ್ ಮೈ goods or services to the customers and I'll earn profit through them. We can't say like that because court, we have to obey the order of court. Okay na. ಈ ಟೈಮಲ್ಲಿ ನಾವು ವಿ ಮಸ್ಟ್ ವೈಂಡ್ ಅಪ್ ಆ ಕಂಪನಿ. ದೆನ್ ವಾಲಂಟರಿ ವೈಂಡಿಂಗ್ ಅಪ್. ವಾಲಂಟರಿನಲ್ಲಿ ಕೋರ್ಟ್ ವಿಲ್ ನಾಟ್ ಗೆಟ್ ಇನ್ವಾಲ್ವ್ಡ್. ನಮ್ಮ ಇಷ್ಟ ಇದ್ದಂಗೆ ಮೆಂಬರ್ಸ್ ಇರ್ತಾರಲ್ಲ, ಮೆಂಬರ್ಸ್ ಇರ್ಬೋದು, ಕ್ರೆಡಿಟರ್ಸ್ ಇರ್ಬೋದು, ಅವರ ಸ್ವಂತ ಒಪಿನಿಯನಿಂದ ಕಂಪ್ನಿ ವೈಂಡ್ ಅಪ್ ಆಗುತ್ತೆ. ಸೊ ಅದನ್ನು ನಾವು ವಾಲಂಟರಿ, ವಿತೌಟ್ ಇಂಟರಪ್ಷನ್ ಆಫ್ ಕೋರ್ಟ್ ದ ಕಂಪನಿ ಈಸ್ ಗೋಯಿಂಗ್ ಟು ವೈಂಡ್ ಅಪ್. ವಾಲಂಟರಿ ವೈಂಡಿಂಗ್ ಅಪ್ಪಲ್ಲಿ ವಿ ಹ್ಯಾವ್ 2 kinds: ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್, ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್. ದೆನ್ ಥರ್ಡ್ ಟೈಪ್ ನೋಡೋಕ್ಕೆ ಬಂದರೆ ವಾಲಂಟರಿ ವೈಂಡಿಂಗ್ ಅಪ್ ಅಂಡರ್ ದ ಸೂಪರ್ವಿಷನ್ ಆಫ್ ಕೋರ್ಟ್. ಇದೇನೋ ವಾಲಂಟರಿ ವೈಂಡಿಂಗ್ ಅಪ್ಪೇ, ಬಟ್ ನಾವೇ ಮಾಡೋದು ಬೇಡ, ಕೋರ್ಟ್ ಸೂಪರ್ವಿಷನಲ್ಲಿ ಮಾಡೋಣ. ಲೈಕ್ ಇನ್ ಪ್ರೈವೇಟ್ ಕಂಪನಿ ಮಿನಿಮಮ್ 2 ಮೆಂಬರ್ಸ್ ಅಲ್ವಾ, ಈ 2 ಮೆಂಬರ್ಸ್ ಇದ್ದಾರೆ, ಬೇಡ 3 ಮೆಂಬರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈ 3 ಮೆಂಬರ್ಸಲ್ಲಿ 2 ಮೆಂಬರ್ಸು ನಾವು ಕಂಪ್ನಿ ರನ್ ಮಾಡ್ಕೊಂಡು ಹೋಗೋಣ, ಆರಾಮಾಗಿದೆ, ಹಂಗೆ ಹಿಂಗೆ ಅಂತ ಇರ್ತಾರೆ. ಇನ್ನು ಒಬ್ಬರು ಇರ್ತಾರಲ್ವ, ಅವರಿಗೆ ಇವರಿಬ್ಬರ ಮೇಲೆ ನಂಬಿಕೆ ಇರೋಲ್ಲ. ಆವಾಗ ಏನು ಮಾಡ್ತಾರೆ ಇವರು, ಇಲ್ಲ ನಾವು ಕಂಪ್ನಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು, ಇಲ್ಲ ಐ ಡೋಂಟ್ ವಾಂಟ್ ಟು ಲೆಟ್ ಯು ಕಂಟಿನ್ಯೂ ಯುವರ್ ಬಿಸ್ನೆಸ್, ಇನ್ಸ್ಟೆಡ್ ಆಫ್ ದ್ಯಾಟ್ ಲೆಟ್ಸ್ ಡೂ ಒನ್ ಥಿಂಗ್. ಇವ್ರೇನು ಮಾಡ್ತಾರೆ, ಕೋರ್ಟಿಗೆ ಹೋಗಿ ಅಪೀಲ್ ಮಾಡ್ತಾರೆ, ಏನೋ ನಮ್ಮ ಕಂಪ್ನಿನ ಕ್ಲೋಸ್ ಮಾಡಿ. ಅಥವಾ ಇವ್ರು 3 ಜನನೂ ಹೋಗಿ ಹೇಳ್ತಾರೆ ನಮ್ಮ ಕಂಪ್ನಿನ ಕ್ಲೋಸ್ ಮಾಡಿ. ಆರ್ ಇವ್ರು ಹೋಗ್ಬಿಟ್ಟು, ಒಬ್ರು ಇದ್ದಾರಲ್ಲ, ಇವ್ರು ಹೋಗ್ಬಿಟ್ಟು ಹೇಳ್ತಾರೆ ಕೋರ್ಟಿಗೆ, ನಮ್ಮ ಕಂಪ್ನಿನ ಕ್ಲೋಸ್ ಮಾಡಿ, ವಿ ಡೋಂಟ್ ವಾಂಟ್ ಕಂಟಿನ್ಯೂ ಅವರ್ ಬಿಸ್ನೆಸ್ ಎನಿಮೋ. ಆ ಟೈಮಲ್ಲಿ ಕೋರ್ಟ್ ಏನು ಮಾಡ್ತಾರೆ, ಬರೀ ಮೆಂಬರ್ಸ್ ಮಾತ್ರ ಅಲ್ಲ, ಆ ಟೈಮಲ್ಲಿ ಕೋರ್ಟ್ ಕೂಡ ಇನ್ವಾಲ್ವ್ ಆಗುತ್ತೆ. ಆವಾಗ ಸೂಪರ್ವಿಷನ್, ಏನೇ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ ಆದರೆ ಅದನ್ನು ಕೋರ್ಟು ಕೂಡ ಅದ್ರ ಮೇಲೆ ಒಂದು ಗಮನ ಇಟ್ಟಿರುತ್ತೆ. ಯಾವ ಥರ ಕಂಪ್ನಿ ಕ್ಲೋಸ್ ಆಗ್ತಿದೆ, ಲೀಗಲಾಗಿ ಕ್ಲೋಸ್ ಆಗ್ತಿದೆಯಾ ಇಲ್ವಾ, ಕಂಪ್ನಿದು ಎಲ್ಲ ಅಸೆಟ್ಸ್ ಆ್ಯಂಡ್ ಡೆಪ್ಟ್ಸು ಲೀಗಲಿ ಕ್ಲೋಸ್ ಆಗ್ತಿದ್ದಾವ ಇಲ್ವಾ, ಅದನ್ನೆಲ್ಲ ಅವರು ನೋಡ್ಕೋತಾರೆ. ದೆನ್ ಇನ್ ಡೆಪ್ತ್ ನೋಡೋದಾದರೆ ಕಂಪಲ್ಸರಿ ವೈಂಡಿಂಗ್ ಅಪ್ ಆರ್ ವೈಂಡಿಂಗ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್. ಇದು ಯಾವ ಥರ? ಇಟ್ ಕ್ಯಾನ್ ಟೇಕ್ ಪ್ಲೇಸ್ ವೆನ್ ಕಂಪನಿ ಈಸ್ ಡೈರೆಕ್ಟೆಡ್ ಟು ಬಿ ವೈಂಡ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್ grounds of compulsory winding up. Section 433 means Section 433 of Companies Act 2013 ಏನಿದೆ ಅದರಲ್ಲಿ ಇರುತ್ತೆ ಕಂಪಲ್ಸರಿ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಆರ್ ವೈಂಡಿಂಗ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್. ಓಕೆನಾ. ಯಾವಾಗ ಇಫ್ ಎನಿ ಸ್ಪೆಷಲ್ ರೆಸಲ್ಯೂಷನ್ ಕಂಪನಿ ಹ್ಯಾಸ್ ರಿಸಾಲ್ವ್ಡ್ ದಟ್ ಎ ಕಂಪನಿ be winded up by the order of court. Sometime ಕಂಪ್ನಿದು ರೆಸಲ್ಯೂಷನ್ಸ್ ಲೈಕ್ ಸ್ಪೆಷಲ್ ರೆಸಲ್ಯೂಷನ್ಸ್ ಇರುತ್ತೆ, ಆ ಕಂಪನಿ ಆರ್ಡರ್ ಆಫ್ ಕೋರ್ಟಿಂದಾನೇ ವೈಂಡ್ ಅಪ್ ಆಗಬೇಕು. ಆ ಟೈಮಲ್ಲಿ ಆರ್ಡರ್ ಆಫ್ ಕೋರ್ಟಿಂದ ಕಂಪನಿ ವೈಂಡಿಂಗ್ ಅಪ್ ಆಗುತ್ತೆ. ದೆನ್ ಇಫ್ ಎ ಡಿಫಾಲ್ಟ್ ಈಸ್ ಮೇಡ್ ಇನ್ ಡೆಲಿವರಿಂಗ್ ಸ್ಟ್ಯಾಟ್ಯುಟರಿ ರಿಪೋರ್ಟ್ ಆಫ್
the registrar of company or in holding the statutory meeting of company. ಕಂಪನಿ ಪ್ರತಿ ವರ್ಷ ಸ್ಟ್ಯಾಟ್ಯುಟರಿ ರಿಪೋರ್ಟ್ನ ರಿಜಿಸ್ಟ್ರಾರ್ ಆಫ್ ಕಂಪನಿಗೆ ಏನು ಮಾಡ್ತಾರೆ, ಸಬ್ಮಿಟ್ ಮಾಡ್ತಾರೆ. ಆ ಸಬ್ಮಿಟ್ ಮಾಡೋ ಸ್ಟ್ಯಾಟ್ಯುಟರಿ ರಿಪೋರ್ಟಲ್ಲಿ ಏನಾದರೂ ಡಿಫಾಲ್ಟ್, ಏನಾದರೂ ಫ್ರಾಡ್, ಏನಾದರೂ ಇನ್ಫಾರ್ಮೇಷನ್ನ ಮಿಸ್ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು, ಮಿಸ್ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದಾಗ ಸೊ ಅವರು ಸ್ಟ್ಯಾಟ್ಯುಟರಿ ಮೀಟಿಂಗ್ನ ಹೋಲ್ಡೇ ಮಾಡೋಲ್ಲ. ಆ ಟೈಮಲ್ಲಿ ಕೋರ್ಟ್ ಏನು ಮಾಡ್ತಾರೆ, ನೀವು ಸ್ಟ್ಯಾಟ್ಯುಟರಿ ಮೀಟಿಂಗೇ ಮಾಡ್ತಾ ಇಲ್ಲ ಅಲ್ವಾ, ದೆನ್ ಜಸ್ಟ್ ವೈಂಡ್ ಅಪ್ ಯುವರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಆರ್ಡರ್ನ ಪಾಸ್ ಮಾಡ್ತಾರೆ. ಇಫ್ ದ ಕಂಪನಿ ಡಸ್ ನಾಟ್ ಕಮೆನ್ಸ್ ಇಟ್ಸ್ ಬಿಸ್ನೆಸ್ ವಿತಿನ್ ಎ ಇಯರ್ ಫ್ರಮ್ ಇಟ್ಸ್ ಇನ್ಕಾರ್ಪೊರೇಷನ್, ಓಕೆನಾ, ಅವರು ಕಂಪ್ನಿ ಇನ್ಕಾರ್ಪೊರೇಟ್ ಏನೋ ಆಗೋಗಿರುತ್ತೆ. ಇನ್ಕಾರ್ಪೊರೇಟ್ ಆಗಿ 1 ಇಯರ್ ಒಳಗಡೆ ಅವ್ರ ಬಿಸ್ನೆಸ್ನ ಕಮೆನ್ಸ್ ಮಾಡಲಿಲ್ಲ ಅಂದರೆ ಆ ಟೈಮಲ್ಲೂ ಕೂಡ ಕೋರ್ಟ್ ಏನು ಮಾಡುತ್ತೆ, ಆರ್ಡರ್ ಮಾಡುತ್ತೆ. ಏನು ಆರ್ಡರು? ವೈಂಡಿಂಗ್ ಅಪ್ ಆರ್ಡರ್. ದಟ್ಸ್ ಇಟ್. ದೆನ್ ಇಫ್ ದ ನಂಬರ್ ಆಫ್ ಮೆಂಬರ್ಸ್ ಫಾಲ್ ಬಿಲೋ 7 ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ ಆ್ಯಂಡ್ ಬಿಲೋ 2 ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಪಬ್ಲಿಕ್ ಕಂಪನಿ ಮಿನಿಮಮ್ ಮೆಂಬರ್ಸ್ ಎಷ್ಟು? 7. ಮ್ಯಾಕ್ಸಿಮಮ್ಮು ಅನ್ಲಿಮಿಟೆಡ್. ಅದೇ ಪ್ರೈವೇಟ್ ಕಂಪನಿ ಎಷ್ಟು? 2 ಮೆಂಬರ್ಸ್. ಮಿನಿಮಮ್ 2, ಮ್ಯಾಕ್ಸಿಮಮ್ 200. ಇದರಲ್ಲಿ ಇವ್ರು 7 ಮತ್ತು 2 ಏನಿದ್ದಾರೆ ಬಿಲೋ 7 ಆಗಬಾರ್ದು. 6, 5, 4, 3, 2, 1 ಈ ಥರ ಆಗಬಾರ್ದು. 7ಗಿಂತ ಜಾಸ್ತಿ ಇದ್ದರೆ ಏನಿಲ್ಲ, ನೋ ಪ್ರಾಬ್ಲಮ್. 7 ಮಿನಿಮಮ್ 7 ಮೋರ್ ದ್ಯಾನ್ ಮಿನಿಮಮ್ ಇದ್ದರೆ ನೋ ಪ್ರಾಬ್ಲಮ್. ಬಿಲೋ 7 ಆಯಿತು, ಆವಾಗ ಕೋರ್ಟ್ ವಿಲ್ ಆರ್ಡರ್ ದ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ. ಅದೇನಾದ್ರು ಪ್ರೈವೇಟ್ ಕಂಪ್ನಿ 2 ಇರ್ಬೋದು, ಮೋರ್ ದ್ಯಾನ್ 2 ಇರ್ಬೋದು, ಮೀನ್ಸ್ 3, 4 ಎಲ್ಲ ಇರ್ಬೋದು. ಅದೇ ಲೆಸ್ ದ್ಯಾನ್ 2 ಮೀನ್ಸ್ 1 ಆಗಬಾರ್ದು. ಅಕಸ್ಮಾತ್ ಏನಾದರೂ ಪಬ್ಲಿಕ್ ಕಂಪ್ನಿಯಲ್ಲಿ ಲೆಸ್ ದ್ಯಾನ್ 7, ಪ್ರೈವೇಟ್ ಕಂಪ್ನಿಯಲ್ಲಿ ಲೆಸ್ ದ್ಯಾನ್ 2 ಆಯಿತು ಅಂದರೆ ಕಂಪ್ನಿನ ವೈಂಡ್ ಅಪ್ ಮಾಡಬೇಕಾಗುತ್ತೆ. ಅದು ಏನು? ವೈಂಡಿಂಗ್ ಅಪ್ ಬೈ ಆನ್ ಆರ್ಡರ್ ಆಫ್ ಕೋರ್ಟ್. ಕೋರ್ಟಿನ ಆರ್ಡರಿಂದ ಕಂಪನಿ ಕ್ಲೋಸ್ ಆಗೋಗುತ್ತೆ. ಈ ಎರಡು ಸಿಚುವೇಷನಲ್ಲಿ ಕೋರ್ಟ್ ವಿಲ್ ಸೆಂಡ್ ಆರ್ಡರ್ ಟು ಕಂಪನಿ ಟು ವೈಂಡ್ ಅಪ್ ದೇ ಕಂಪನಿ. ದೆನ್ ಇಫ್ ಎ ಕಂಪನಿ ಈಸ್ ಅನೇಬಲ್ ಟು ಪೇ ಇಟ್ಸ್ ಡೆಪ್ಟ್. ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಯಲ್ಲಿ ಬಿಸ್ನೆಸ್ ಏನೋ ನಡೀತಾ ಇರುತ್ತೆ, ನೆಕ್ಸ್ಟ್ ಪ್ರಾಫಿಟು ಆಗ್ತಾ ಇರುತ್ತೆ. ಸರ್ಟೈನ್ ಇಯರ್ಸ್ ಆರ್ ಸರ್ಟೈನ್ ಮಂತ್ ಆಮೇಲೆ ಕಂಟಿನ್ಯೂಸ್ ಲಾಸ್, ಹೇಳೋಕ್ಕೆ ಆಗಲ್ಲ, ಆ ಥರ ಲಾಸ್ ಆಗ್ತಾ ಇರುತ್ತೆ. ಅವ್ರ ಡೆಪ್ಟ್ಸ್ನ ಪೇ ಮಾಡೋದಕ್ಕೆ ಆಗ್ತಾ ಇರಲ್ಲ. ಆ ಟೈಮಲ್ಲೂ ಕೂಡ ಕೋರ್ಟ್ ಏನು ಮಾಡುತ್ತೆ, ಇಫ್ ಯು ಆರ್ ನಾಟ್ ಏಬಲ್ ಟು ಪೇ ಯುವರ್ ಡೆಪ್ಟ್ಸ್, ಲೆಟ್ಸ್ ಡೂ ಒನ್ ಥಿಂಗ್, ಜಸ್ಟ್ ವೈಂಡ್ ಅಪ್ ಯುವರ್ ಕಂಪನಿ. ನಿಂಗೆ ಹಿಂಗಿರೋ ಪೇ ಮಾಡೋಕ್ಕೆ ಆಗ್ತಿಲ್ಲ ಅಲ್ವಾ ಸಾಲ, ಈ ಕ್ರೆಡಿಟಾರ್ಸ್ ಎಲ್ಲ ಹೋಗ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ. ಈ ಕಂಪ್ನಿಗೆ ನಾನು ಸಾಲ ಕೊಟ್ಟಿದ್ದೆ, ಇವ್ರು ನನಗೆ ಸಾಲ ರಿಟರ್ನ್ ಮಾಡ್ತಾ ಇಲ್ಲ, ಪ್ಲೀಸ್ ಡೂ ಒನ್ ಥಿಂಗ್, ಲೆಟ್ ದೆಮ್ ಗಿವ್ ಆರ್ money back or just wind up this company, realize their assets and give us whatever the amount we have given to them. ಆ ಟೈಮಲ್ಲಿ court will definitely gonna pass order of winding up. Then voluntary winding up. As we know, in voluntary winding up we have 2 types: members voluntary, creditors voluntary. Let's see what is voluntary winding up. A company go for voluntary winding up under the following circumstances. ಯಾವ ಸಮಯದಲ್ಲಿ, ಯಾವ್ಯಾವ ಟೈಮಲ್ಲಿ ಕಂಪನಿ ವಾಲಂಟರಿ ವೈಂಡಿಂಗ್ ಅಪ್ಪಿಗೆ ಹೋಗುತ್ತೆ? ಫಸ್ಟ್, ಬೈ ಆನ್ ಆರ್ಡಿನರಿ ರೆಸಲ್ಯೂಷನ್. ಆರ್ಡಿನರಿ ರೆಸಲ್ಯೂಷನಿಂದ ಕಂಪನಿ ವಾಲಂಟರಿ ವೈಂಡಿಂಗ್ ಅಪ್ಪಿಗೆ ಹೋಗುತ್ತೆ. ಯಾವ ಥರ? ವೇರ್ ದ ಟೈಮ್ ಪೀರಿಯಡ್ ಆಫ್ ಕಂಪನಿ ವಾಸ್ ಫಿಕ್ಸ್ಡ್ ಬೈ ದ ಆರ್ಟಿಕಲ್ಸ್ ಆ್ಯಂಡ್ ದ ಪೀರಿಯಡ್ ಹ್ಯಾಸ್ ಎಕ್ಸ್ಪೈರ್ಡ್. ಅಟ್ ದ ಟೈಮ್ ಆಫ್ ಇನ್ಕಾರ್ಪೊರೇಷನ್ ಆಫ್ ಕಂಪನಿ ಡಿಸೈಡ್ ಮಾಡಿರ್ತಾರೆ, ವಿ ವಿಲ್ ವರ್ಕ್ ಫಾರ್ 5 years. ಆಫ್ಟರ್ 5 years ವಿ ವಿಲ್ ಗೋನಾ ಕ್ಲೋಸ್ ಆರ್ ಕಂಪನಿ. ಬೇಕಾದ್ರೆ ಅವರು ಕ್ಲೋಸ್ ಮಾಡ್ಬೋದು. ಅಕಸ್ಮಾತ್ ಅವರು ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮತ್ತೆ ಸರ್ಟೈನ್ ಫಾರ್ಮಾಲಿಟೀಸ್ನ ಫುಲ್ಫಿಲ್ ಮಾಡಿ ಅವ್ರ ಬಿಸ್ನೆಸ್ ಮತ್ತು ಕಂಪ್ನಿನ ಕಂಟಿನ್ಯೂ ಮಾಡ್ಬೋದು. ಬಟ್ ಟೈಮ್ ಪೀರಿಯಡ್ ಕೊಲ್ಯಾಪ್ಸ್ ಆಯಿತಾ, ಎಂಡ್ ಆಯಿತಾ, ಈ ಟೈಮಲ್ಲಿ
ಆರ್ಡಿನರಿ ರೆಸಲ್ಯೂಷನಿಂದ ವಾಲಂಟರಿ ವೈಂಡಿಂಗ್ ಅಪ್ನ ಮಾಡ್ತಾರೆ. ದೆನ್ ವೇರ್ ದ ಆರ್ಟಿಕಲ್ ಪ್ರೊವೈಡ್, ಓಕೆ, ಈ ಫಿಕ್ಸೆಡ್ ಪೀರಿಯಡ್ ಏನಿರುತ್ತೆ ಇದು ಆರ್ಟಿಕಲ್ಸಲ್ಲಿ ಇರುತ್ತೆ. ಮೀನ್ಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಆರ್ ಆರ್ಟಿಕಲ್ ಆಫ್ ಅಸೋಸಿಯೇಷನಲ್ಲಿ ಇರುತ್ತೆ. ಓಕೆನಾ. ದೆನ್ ನೆಕ್ಸ್ಟ್ ಇನ್ನೊಂದು ಯಾವ ಕೇಸು, ವೇರ್ ದ ಆರ್ಟಿಕಲ್ ಪ್ರೊವೈಡ್ ಫಾರ್ ವೈಂಡಿಂಗ್ ಅಪ್ ಆನ್ ಅಕ್ಕರೆನ್ಸ್ ಆಫ್ ಎನಿ ಈವೆಂಟ್ ಆ್ಯಂಡ್ ದ ಸ್ಪೆಸಿಫೈಡ್ ಈವೆಂಟ್ ಹ್ಯಾಸ್ ಅಕ್ಕರ್ಡ್. ಯಾವುದಾದ್ರು ಒಂದು ಸ್ಪೆಸಿಫಿಕ್ ಈವೆಂಟ್ ಆಮೇಲೆ ನಾವು ಕಂಪ್ನಿನ ವೈಂಡ್ ಅಪ್ ಮಾಡ್ತೀವಿ ಅಂತ ಆರ್ಟಿಕಲಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಮೊದಲೇ ಎಂಟರ್ ಮಾಡಿಬಿಟ್ಟಿರ್ತಾರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಮೆಮೊರೆಂಡಮ್ ಆಫ್ ಅಸೋಸಿಯೇಷನಲ್ಲಿ. ಆ ಸ್ಪೆಸಿಫಿಕ್ ಈವೆಂಟ್ ಅಕ್ಕರ್ ಆದಮೇಲೆ ವಿ ವಿಲ್ ಗೋನ ವೈಂಡ್ ಅಪ್ ಅ ಕಂಪನಿ. ಆ ಈವೆಂಟ್ ಏನಾದರೂ ಆಗಿರ್ಬೋದು, ಲೈಕ್ ಟೈಮ್ ಪೀರಿಯಡೇ ಆಗಿರ್ಬೋದು, ಅಥವಾ ಇಷ್ಟು ಸರ್ಟೈನ್ ಪ್ರಾಫಿಟ್ ಮಾಡಾಮೇಲೆ ವಿಲ್ ಗೋನ ವೈಂಡ್ ಅಪ್ ಅ ಕಂಪ್ನಿ ಅಂತನಾದರೂ ಇರ್ಬೋದು. ಅಕಸ್ಮಾತ್ ಏನೇ ಆಗಿರ್ಬೋದು, ಅವರು ಯಾವ ಇವೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಆ ಇವೆಂಟ್ ಆಮೇಲೆ ಕಂಪನಿ ವಿಲ್ ಗೋನ ವಾಲಂಟರಿ ವೈಂಡಿಂಗ್ ಅಪ್. ಅದು ಯಾವ ಥರ, ಬೈ ಆನ್ ಆರ್ಡಿನರಿ ರೆಸಲ್ಯೂಷನ್. ಫಾರ್ ದೀಸ್ ಟೂ ಕೇಸಸ್ ವಿ ಡೋಂಟ್ ವಾಂಟ್ ಎನಿ ಸ್ಪೆಷಲ್ ರೆಸಲ್ಯೂಷನ್. ಓಕೆನಾ. ದೆನ್ ಬೈ ಸ್ಪೆಷಲ್ ರೆಸಲ್ಯೂಷನ್ ನಮಗೆ ಯಾವಾಗ ಬೇಕು, ವಾಲಂಟರಿ ವೈಂಡಿಂಗ್ ಅಪ್ ಮಾಡೋ ಟೈಮಲ್ಲಿ ಯಾವ ಥರ, ಏನು ಕೇಸ್ ಇರ್ಬೋದು, ಯಾವ ಸರ್ಕಮ್ಸ್ಟೆನ್ಸಸ್ ಇರ್ಬೋದು ನೋಡೋಣ. When a resolution has been passed by the members in all other cases for voluntary winding up, it must be notified to the public by an advertisement in the official gazette and in newspaper. ಓಕೆನಾ. ಈ ಮೆಂಬರ್ಸು ಸ್ಪೆಷಲ್ ರೆಸಲ್ಯೂಷನ್ ಅಂದ್ರೇನು, ಮೆಜಾರಿಟಿ ಜಾಸ್ತಿ ಇರಬೇಕು. ವೈಂಡಿಂಗ್ ಅಪ್ ಮಾಡ್ತೀವಿ, ಕಂಪ್ನಿ ಕ್ಲೋಸ್ ಮಾಡ್ತೀವಿ. ಓಕೆನಾ. ಕಂಪ್ನಿ ಕ್ಲೋಸ್ ಮಾಡ್ತೀವಿ ಅನ್ನೋ ಇವಾಗ ಮೀಟಿಂಗ್ಸಲ್ಲಿ ಆ್ಯಸ್ ವಿ ನೋ ಎವ್ರಿ ಶೇರ್ ಹೋಲ್ಡರ್ ವಿಲ್ ಗೋನ ವೋಟ್. ವೈಂಡಿಂಗ್ ಅಪ್ ಕಂಪ್ನಿ ಕ್ಲೋಸ್ ಮಾಡೋದಕ್ಕೆ ವೋಟ್ಸ್ ಇರುತ್ತಲ್ಲ, ಅದು ಮೆಜಾರಿಟಿ ಇರಬೇಕು. ಲೈಕ್ ಐ ಥಿಂಕ್ ಮೋರ್ ದ್ಯಾನ್ 75 or 71% ಇಟ್ ಈಸ್, ಐ ಆಮ್ ನಾಟ್ ಶೋರ್ ಅಬೌಟ್ ದ್ಯಾಟ್. ಓಕೆನಾ. ಸೊ ಆ ಟೈಮಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಅಂತ ನಾವು ಹೇಳೋದು. ಈ ಥರ ಮೆಂಬರ್ಸು ವಾಲಂಟರಿ ವೈಂಡಿಂಗ್ ಅಪ್ ಮಾಡ್ತಾರಲ್ಲ, they must have to notify to public by advertisement newspaper, magazines, ಈ ಥರ ಏನಾದ್ರು ಅಡ್ವರ್ಟೈಸ್ ಮಾಡಿ ದೇ ಶುಡ್ ಇನ್ಫಾರ್ಮ್. ಇಲ್ಲಾಂದರೆ ಅಫಿಷಿಯಲ್ ಗೆಜೆಟ್ ಆರ್ ನ್ಯೂಸ್ ಪೇಪರ್ ಇದರಲ್ಲಿ ಅವರು ನೋಟಿಫೈ ಮಾಡಬೇಕು. ಓಕೆನಾ. ದೆನ್ ವಿ ಹ್ಯಾವ್ ಟೈಪ್ಸ್ ಆಫ್ ವಾಲಂಟರಿ ವೈಂಡಿಂಗ್ ಅಪ್. ವಾಲಂಟರಿ ವೈಂಡಿಂಗ್ ಅಪ್ ಯಾವ ಥರ, ಸ್ಪೆಷಲ್ ರೆಸಲ್ಯೂಷನ್ ಆದರೂ ಆಗಿರ್ಬೋದು ವಾಲಂಟರಿ ವೈಂಡಿಂಗ್ ಅಪ್ ಆಗೋದಕ್ಕೆ, ಆರ್ಡಿನರಿ ರೆಸಲ್ಯೂಷನ್ ಆದರೂ ಆಗಿರ್ಬೋದು. ಇವಾಗ 3 ಟೈಪ್ಸು ಮುಂಚೆನೇ ಗೊತ್ತು, ಮೆಂಬರ್ಸ್, ಕ್ರೆಡಿಟರ್ಸ್, ವಾಲಂಟರಿ ವೈಂಡಿಂಗ್ ಅಪ್ ಅಂಡರ್ ದ ಸೂಪರ್ವಿಷನ್ ಆಫ್ ಕೋರ್ಟ್. ಓಕೆನಾ. ಮೆಂಬರ್ಸ್ ಯಾವ ಥರ, ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಈಸ್ ಸಾಲ್ವೆಂಟ್ ಕಂಪನಿ that is able to pay its debt and directors make a declaration to the effect, it will be called members voluntary winding up. Solvent company, it is a solvent company, means their assets are more than their liabilities. Asset ಜಾಸ್ತಿ ಇದೆ, liabilities ಕಡಿಮೆ ಇದೆ. ಲೈಕ್ ಅಸೆಟ್ಸ್ 5 lakh ಇದೆ, liabilities 2 lakh, 3 lakh, 4 lakh, it may be 4.5 lakh, anything less than 5. ಅವ್ರದ್ದು ಏನೇನು ಡೆಪ್ಟ್ಸ್ ಇದೆ ಇನ್ಕ್ಲೂಡಿಂಗ್ ಶೇರ್ಸ್, ಡಿಬೆಂಚರ್ಸ್ ಎಲ್ಲ, ಇದನ್ನೆಲ್ಲ ಪೇ ಮಾಡಿದ್ರು ದೇ ಆರ್ ಸಾಲ್ವೆಂಟ್. ಓಕೆನಾ. ಸಾಲ್ವೆಂಟ್ ಕಂಪ್ನಿ ಅವರು ಪೇ ಮಾಡ್ಬೋದು ಅವ್ರ ಲಯಬಿಲಿಟೀಸ್ನ, ಅಸೆಟ್ಸ್ನ ರಿಯಲೈಸ್ ಮಾಡಿ. ಬಟ್ ಸ್ಟಿಲ್ ಅವ್ರು ಏನು ಮಾಡ್ತಾರೆ, ಕಂಪ್ನಿನ ವೈಂಡ್ ಅಪ್ ಮಾಡ್ತಾರೆ. ಅದನ್ನು ಮೆಂಬರ್ಸ್ ವಾಲಂಟರಿ ವೈಂಡಿಂಗ್ ಅಪ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್. ವೆನ್ ದ ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ ಈಸ್ ನಾಟ್ ಮೇಡ್ and filed with the registrar, it may be presumed that the company is insolvent. In such cases, the company shall call a meeting of its creditors for passing the resolution of winding up. ಕಂಪ್ನಿ ಇರುತ್ತೆ, ಅದು ಇನ್ಸಾಲ್ವೆಂಟ್ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ರಿಜಿಸ್ಟ್ರಾರಲ್ಲಿ ಫೈಲ್ ಮಾಡಿಲ್ಲ ಅಂದರೆ
ವಿ ಕ್ಯಾನ್ ನೋ ದಟ್ ಬೈ ಡಿಫಾಲ್ಟ್ ಇಟ್ ಈಸ್ ಆ್ಯನ್ ಇನ್ಸಾಲ್ವೆಂಟ್. ಸಾಲ್ವೆಂಟ್ ಅಲ್ಲ ಅಂದಮೇಲೆ ಇನ್ಸಾಲ್ವೆಂಟ್ ಕಂಪ್ನಿ ಅಲ್ವಾ. ಆ ಟೈಮಲ್ಲಿ ಕಂಪ್ನಿ ಏನು ಮಾಡುತ್ತೆ, ಅವ್ರ ಕ್ರೆಡಿಟರ್ಸ್ನ ಮೀಟಿಂಗ್ ಕರೀತಾರೆ. ಏನಕ್ಕೆ? ಫಾರ್ ದ ಪರ್ಪಸ್ ಆಫ್ ಪಾಸಿಂಗ್ ದ ರೆಸಲ್ಯೂಷನ್ ಫಾರ್ ವೈಂಡಿಂಗ್ ಅಪ್. ನಾವು ಗೊತ್ತಿರೋ ಹಾಗೆ ಕ್ರೆಡಿಟರ್ಸ್ ವಾಲಂಟರಿ ವೈಂಡಿಂಗ್ ಅಪ್ಪು ಕ್ರೆಡಿಟರ್ಸ್ ಮತ್ತು ಮೆಂಬರ್ಸ್ ಇವರು ಡಿಸೈಡ್ ಮಾಡೋದಲ್ವಾ. ಸೊ ಮೆಂಬರ್ಸು ಕ್ರೆಡಿಟರ್ಸಿಗೆ ಕರೀತಾರೆ ಮೀಟಿಂಗಿಗೆ. ಆ ಮೀಟಿಂಗಲ್ಲಿ ವೈಂಡಿಂಗ್ ಅಪ್ ಮಾಡೋ ರೆಸಲ್ಯೂಷನ್ನ ಪಾಸ್ ಮಾಡ್ತಾರೆ, ಬೋತ್ ಮೆಂಬರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ಟುಗೆದರ್. ದೆನ್ ವಾಲಂಟರಿ ವೈಂಡಿಂಗ್ ಅಪ್ ಅಂಡರ್ ದ ಸೂಪರ್ವಿಷನ್ ಆಫ್ ಕೋರ್ಟ್. ಇದು ವಾಲಂಟರಿನೇ, ಬಟ್ ಅಂಡರ್ ದ ಸೂಪರ್ವಿಷನ್ ಆಫ್ ಕೋರ್ಟ್. ಅದು ಯಾವಾಗ, ಯಾವ ಥರ ಅದನ್ನು ನೋಡೋದಾದರೆ, ವೆನ್ ಎ ಕಂಪನಿ ಈಸ್ ಬೀಯಿಂಗ್ ವೈಂಡ್ ಅಪ್ ವಾಲಂಟರಿಲಿ, ದ ಕೋರ್ಟ್ ಆನ್ ಆ್ಯನ್ ಅಪ್ಲಿಕೇಶನ್ ಪ್ರೆಸೆಂಟೆಡ್ to it for the court's interference by any of the members or the creditors of the company on the ground of fraud or irregularity in the voluntary winding up may order that the voluntary winding up should be under its supervision. ನಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಪರ್ಸನ್ ಮಾಡ್ಬೋದು ಅಥವಾ ಎಲ್ಲ ಪರ್ಸನ್ನು ಸೇರಿಕೊಂಡು ಕೋರ್ಟಿಗೆ ಇಂಟರ್ಫಿಯರ್ ಆಗೋದಕ್ಕೆ ಹೇಳ್ಬೋದು, ಅಥವಾ ಕ್ರೆಡಿಟರ್ಸ್ ಕೂಡ ಹೇಳ್ಬೋದು. ಇಂತಕ್ಕೆ ಬಿಕಾಸ್ ದೇ ಥಿಂಕ್ ದೇ ಮೈಟ್ ಡೂ ಎನಿ ಫ್ರಾಡ್ ಆರ್ ಇರ್ರೆಗ್ಯುಲಾರಿಟೀಸ್ ಇನ್ ವೈಂಡಿಂಗ್ ಅಪ್. ವಾಲಂಟರಿ ವೈಂಡಿಂಗ್ ಅಪ್ಪಲ್ಲಿ ಏನಾದ್ರು ಫ್ರಾಡ್ ಮಾಡ್ಬೋದು, ದುಡ್ಡು ಜಾಸ್ತಿ ರಿಯಲೈಸ್ ಮಾಡಿರ್ಬೋದು. ಬಟ್ ಕ್ರೆಡಿಟರ್ಸ್ ಹತ್ರ ಏನು ಹೇಳಿರ್ಬೋದು ಅಥವಾ ಮೆಂಬರ್ಸ್ ಹತ್ರ ಏನು ಹೇಳ್ಬೋದು, ಇಷ್ಟೇ ಇಲ್ಲ ಇದು ಕಂಪ್ನಿ ವರ್ತ್ 5 lakh ಇರುತ್ತೆ, ಅವರು ಲೈಕ್ ಸುಳ್ಳು ಹೇಳಿ ಲೈಕ್ 480 ಈ ಥರ ಹೇಳಿದ್ರೆ ಅವ್ರು ಏನೋ ನಂಬ್ತಾರೆ. ಅವರು ಮೆಂಬರ್ಸ್ ಮತ್ತು ಕ್ರೆಡಿಟರ್ಸ್ ಹತ್ರ ಏನು ಹೇಳ್ತಾರೆ, 1 lakh ಹೋಯ್ತು, 50,000 ಹೋಯ್ತು, 2 lakh ಹೋಯ್ತು ಅಂದರೆ ಯಾರು ನಂಬ್ತಾರ? ಇಲ್ಲ. ಆ ಟೈಮಲ್ಲಿ ಅವ್ರಿಗೆ ಆ ಥರ ಆಗಬಾರ್ದು, ಅಕಸ್ಮಾತ್ ಆ ಥರ ಡೌಟ್ ಬಂದರೆ ಮಾಡ್ತಾರೆ. ಮುಂಚೆನೇ ಅವರು ಈ ಥರ ಆಗಬಾರ್ದು ಅಂತ ಹೇಳಿ ಮುಂಚೆನೂ ಕೋರ್ಟಿಗೆ ಇಂಟರ್ಫಿಯರ್ ಆಗೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ಆ ಟೈಮಲ್ಲಿ ಕೋರ್ಟ್ ಏನು ಮಾಡುತ್ತೆ, ಅದ್ರ ಸೂಪರ್ವಿಷನಲ್ಲಿ ವೈಂಡಿಂಗ್ ಅಪ್ ಪ್ರೊಸೀಡಿಂಗ್ಸ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳುತ್ತೆ. ಓಕೆನಾ? ನೆಕ್ಸ್ಟು ಕಾಂಟ್ರಿಬ್ಯೂಟರಿ. ಇಲ್ಲಿ ಬಂತು ನೋಡಿ, ಕಾಂಟ್ರಿಬ್ಯೂಟರಿ. ಅವಳಿಂದ ನಮ್ಗೆ ಎಷ್ಟೊಂದು ಸರಿ ಈ ವರ್ಡ್ ರಿಪೀಟ್ ಆಗಿದೆ. ಓಕೆನಾ? ಸೊ ಇವಾಗ ಕಾಂಟ್ರಿಬ್ಯೂಟರಿ ಅಂದರೆ ಏನು ಅಂತ ನೋಡೋಣ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 428 of Companies Act 2013, a contributory is every person liable to contribute to the assets of a company in the process of winding up, and includes any shareholder who are fully paid up, and also any person alleged to be contributory. ಓಕೆನಾ? ಪ್ರತಿಯೊಬ್ಬ ಪರ್ಸನ್ ಅವ್ರು ಯಾರೇ ಆಗಿರ್ಬೋದು, ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆ ಪ್ರೋಸೆಸ್ಸಲ್ಲಿ ಅವ್ರು ಏನಾದರೂ ಅಸೆಟ್ಸ್, ಇಟ್ ಮೇ ಬಿ ಕ್ಯಾಶ್ ಆರ್ ಎನಿ ಅಸೆಟ್ ಅವರು ಕೊಡಬೇಕು ಅಂತ ಇದೆ ಅಂದಮೇಲೆ ಅವರು ಕಾಂಟ್ರಿಬ್ಯೂಟರಿ ಆಗ್ತಾರೆ. ಶೇರ್ ಹೋಲ್ಡರ್ ಆದರೂ ಆಗಿರ್ಬೋದು, ಅಂದರೆ ಫುಲ್ಲಿ ಪೇಯ್ಡ್ ಶೇರ್ ಹೋಲ್ಡರ್ಸ್ ಯಾವ ಥರ, ನೀವು ಫುಲ್ಲಿ ಪೇ ಮಾಡಿದ್ದಾರಲ್ವ, ಅವ್ರದ್ದೇನು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಇಟ್ ಮೇ ಬಿ ಅನ್ಲಿಮಿಟೆಡ್ ಕಂಪನಿಯಲ್ಲಿ ಇವಾಗ ನಾವು ಪೇ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಶೇರ್ ಹೋಲ್ಡರ್ಸ್ದು ಲಯಬಿಲಿಟಿ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಎಂಡ್ ಆಗೋಲ್ಲ. ಅನ್ಲಿಮಿಟೆಡ್ ಕಂಪ್ನಿ ಅಂದ್ರೇನು, ಅಟ್ ದ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಶೇರ್ ಹೋಲ್ಡರ್ಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಫಸ್ಟ್ ಲೆಟ್ಸ್ ನೋ ವಾಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಅನ್ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ ಅಂದರೆ ಇವಾಗ ಒಂದು ಶೇರ್, ಒಬ್ಬರು ಶೇರ್ ಹೋಲ್ಡರ್ಸ್ ಇದ್ದಾರೆ. ಈ ಒಬ್ಬರು ಶೇರ್ ಹೋಲ್ಡರ್ ಏನು ಮಾಡ್ತಾರೆ, ಈ ಒಂದು ಶೇರ್ನ ಪರ್ಚೇಸ್ ಮಾಡ್ತಾರೆ. ಶೇರ್ದು ಫೇಸ್ ವ್ಯಾಲ್ಯೂ ಏನಿರುತ್ತೆ, 10 rupees ಇರುತ್ತೆ. ಅವರು ಅಪ್ಲಿಕೇಶನ್ ಮನಿ 3 rupees, ಅಲಾಟ್ಮೆಂಟ್ ಮನಿ 2 rupees ಪೇ ಮಾಡಿರ್ತಾರೆ, ಮತ್ತು ಏನೂ ಕಾಲ್ ಆಗಿರಲ್ಲ. ಓಕೆನಾ? ಈ ಟೈಮಲ್ಲಿ ಕಂಪ್ನಿ ವೈಂಡ್ ಅಪ್ ಆಗಬೇಕು ಅಂತ ರೆಸಲ್ಯೂಷನ್ ಪಾಸ್ ಆಗೋಗಿರುತ್ತೆ. ಇವಾಗ ವೆನ್ ಕಂಪ್ನಿ ಏನಾದರೂ ಅವರ ಫಂಡು, ಕ್ರೆಡಿಟಾರ್ಸಿಗೆ ಪೇ ಮಾಡೋ ಫಂಡು ಇನ್ಸಫಿಷಿಯೆಂಟ್ ಆಗೋಯಿತು. ಆ ಟೈಮಲ್ಲಿ ಶೇರ್ ಹೋಲ್ಡರ್ಸ್ ಎಷ್ಟು ರೂಪೀಸಿಗೆ ಲಯಬಲ್ ಆಗಿರ್ತಾರೆ, ಟೋಟಲ್ ಇರೋದು 10 ರೂಪಿ ಫೇಸ್ ವ್ಯಾಲ್ಯೂ.
5 ರೂಪೀಸ್ ಆಲ್ರೆಡಿ ಪೇ ಮಾಡಿರ್ತಾರೆ. ಸೊ ಇನ್ನು ಮಿಕ್ಕಿದ್ದು 5 ರೂಪೀಸ್. ಈ 5 ರೂಪೀಸಿಗೆ ಮಾತ್ರ ಅವರು ಲಯಬಲ್ ಆಗಿರ್ತಾರೆ. ಇದನ್ನು ನಾವು ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಅನ್ಲಿಮಿಟೆಡ್ ಲಯಬಿಲಿಟಿ, ಶೇರ್ ಹೋಲ್ಡರ್ ಫೇಸ್ ವ್ಯಾಲ್ಯೂ ಈಸ್ ಸೇಮ್ ಆಸ್ 10 rupees, but also he has paid the whole face value amount of the share. He has bought one share and paid 10 rupees, but still at the time of winding up, as being unlimited liability, like unlimited company ಇದೆ, ಅವ್ರ ಶೇರ್ ಹೋಲ್ಡರ್ಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ಈ ಟೈಮಲ್ಲೂ ಕೂಡ ಅವ್ರು ಏನು ಮಾಡ್ತಾರೆ, ಈ 10 ರೂಪಿ ಬಿಟ್ಟು ಇನ್ನು ಮಿಕ್ಕಿದ್ದು ಏನೇನು ಅಮೌಂಟ್ ಇದೆ ಅವರು ಸರ್ಟೆನ್ ರೆಸ್ಪಾನ್ಸಿಬಿಲಿಟೀಸು ಅದನ್ನು ಪೇ ಮಾಡೋದಕ್ಕೆ ಬರೀ ಇದಲ್ಲ, ಪರ್ಸ್ನಲ್ ಅಸೆಟ್ಸ್, ದ ಪರ್ಸ್ನಲ್ ಅಸೆಟ್ಸ್ ಆಫ್ ದ ಶೇರ್ ಹೋಲ್ಡರ್ಸ್ ಆರ್ ಟೇಕನ್ ಕನ್ಸಿಡರ್ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್. ಅವ್ರು ಇನ್ಸಾಲ್ವೆಂಟ್ ಆಗೋವರೆಗೂ ಕೂಡ ಅವ್ರದ್ದು ಎಷ್ಟು ದುಡ್ಡಿದೆ, ಎಷ್ಟು ಅಸೆಟ್ಸ್ ಇದೆ, ಎಲ್ಲ ಅಸೆಟ್ಸ್ ಕೂಡ ಈ ಕಂಪ್ನಿ ವೈಂಡಿಂಗ್ ಅಪ್ಪಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಮೇ ಬಿ ಅವ್ರು ಅದನ್ನು ಅಸೆಟ್ಸೇ ತೊಗೊಬೋದು ಅಥವಾ ಸೇಲ್ ಮಾಡ್ಬೋದು, ಏನಾದ್ರು ಮಾಡ್ಬೋದು, ಬಟ್ ಆ ಫುಲ್ ಅಸೆಟ್ಸ್ ಆಫ್ ದಟ್ ಶೇರ್ ಹೋಲ್ಡರ್ ತೊಗೋಬೋದು. ಅವ್ರ ಫುಲ್ ಅಸೆಟ್ಸು 10,000 ವರ್ತ್ ಇರುತ್ತೆ, ಓಕೆನಾ. ಬಟ್ ಅವರು ಕಂಪ್ನಿಗೆ ಮತ್ತೆ ಅವ್ರ ಅನ್ಲಿಮಿಟೆಡ್ ಲಯಬಿಲಿಟಿ ಇರೋದ್ರಿಂದ ಅವ್ರ ಪರ್ಸ್ನಲ್ ಅಸೆಟ್ಸ್ಗೂ ಕಂಪ್ನಿ ಏನು ಮಾಡ್ಬೋದು, ಟೇಕ್ ಓವರ್ ಮಾಡ್ಬೋದು. ಇವಾಗ ಇವರು ಅನ್ಲಿಮಿಟೆಡ್ ಲಯಬಿಲಿಟಿಯಿಂದ 5,000 ಪೇ ಮಾಡಬೇಕು. ಈ ಟೈಮಲ್ಲಿ 10,000 ಫುಲ್ಲು ತೊಗೊಳ್ಳಲ್ಲ, ಜಸ್ಟ್ ದಿಸ್ 5,000 ಈಸ್ ಟೇಕನ್ ಫ್ರಮ್ ಶೇರ್ ಹೋಲ್ಡರ್ಸ್ ಪರ್ಸ್ನಲ್ ಅಸೆಟ್ಸ್, ಓಕೆನಾ. ಸೊ ನಮಗಿಲ್ಲಿ ಗೊತ್ತಾಯಿತು ಶೇರ್ ಹೋಲ್ಡರ್ ಯಾವ ಥರ ಫುಲ್ಲಿ ಪೇ ಮಾಡಿದ್ರು ಅನ್ಲಿಮಿಟೆಡ್ ಕಂಪ್ನಿಯಲ್ಲಿ ಅವರು ಕೂಡ ಕಾಂಟ್ರಿಬ್ಯೂಟರಿ ಅಂತ ಇನ್ವಾಲ್ವ್ ಆಗ್ತಾರೆ, ಓಕೆನಾ. ದೆನ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವ್ರ ಶೇರು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಟ್ರಾನ್ಸ್ಫರ್ ಮಾಡೋರು ಟ್ರಾನ್ಸ್ಫರರ್, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋರು ಟ್ರಾನ್ಸ್ಫರಿ, ಓಕೆನಾ. ಟ್ರಾನ್ಸ್ಫರಿ ಏನು ಮಾಡ್ತಾರೆ, ಅವ್ರ ಅಮೌಂಟು ಏನು ಔಟ್ಸ್ಟ್ಯಾಂಡಿಂಗ್ ಇರುತ್ತಲ್ವಾ ಅದನ್ನು ಪೇ ಮಾಡೋಲ್ಲ. ಆ ಟೈಮಲ್ಲಿ ಇಫ್ ದ ಟ್ರಾನ್ಸ್ಫರಿ ಈಸ್ ಅನೇಬಲ್ ಟು ಪೇ ದಟ್ ಅಮೌಂಟ್, ದೆನ್ transferor is liable to pay the amount whatever is outstanding to the company at the time of winding up. I think the point is clear. So ಇನ್ನೊಂದು ಸರಿ ಈ ಮೀನಿಂಗ್ ಡೆಫಿನೇಷನ್ನ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಕಾರ್ಡಿಂಗ್ ಟು ಸೆಕ್ಷನ್ 428 of Companies Act, the contributory is every person liable to contribute to the assets of a company in the process of winding up and include the any shareholder who are fully paid up and also any person alleged to be contributory. ನೀವು ಇಷ್ಟು ಬರೆದ್ರೂ ಕೂಡ ಸಾಕು. ಎವ್ರಿ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ವೈಂಡಿಂಗ್ ಅಪ್ ಆಫ್ ಎ ಕಂಪನಿ ಅಂತ ಬರೆದ್ರು ಇಟ್ ಈಸ್ ಎನಫ್. ಲೈಕ್ ಏನೂ ಗೊತ್ತೇ ಆಗಲಿಲ್ಲ, ಇನ್ನೊಂದು ಸರಿ ಹೇಳಿ ಅವರಿಗೆ ಹೇಳೋದಾದರೆ, ಪ್ರತಿಯೊಬ್ಬ ಪರ್ಸನ್ ವೈಂಡಿಂಗ್ ಅಪ್ ಆಗೋ ಪ್ರೋಸೆಸ್ಸಲ್ಲಿ ಏನೇ ಕಾಂಟ್ರಿಬ್ಯೂಟ್ ಮಾಡಬೇಕು ಟು ದ ಅಸೆಟ್ಸ್, ಕಾಂಟ್ರಿಬ್ಯೂಟ್ ಟು ದ ಅಸೆಟ್, ಹೀ ಈಸ್ ಲಯಬಲ್. ಅಸೆಟ್ಸಿಗೆ ಲಯಬಲ್ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವರು ಲಯಬಲ್ ಆಗಿರ್ತಾರೆ, ಅವ್ರನ್ನ ನಾವು ಕಾಂಟ್ರಿಬ್ಯೂಟರಿ ಅಂತ ಹೇಳಿರ್ತೀವಿ. ಸೊ ಎವ್ರಿ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟು ದ ಅಸೆಟ್ಸ್ ಆಫ್ ಎ ಕಂಪನಿ ಇನ್ ದ ಪ್ರೊಸೆಸ್ ಆಫ್ ವೈಂಡಿಂಗ್ ಅಪ್ ಈಸ್ ನೌನ್ ಆಸ್ contributory. In the event of company being wind up, all present and past members are liable to jointly contribute to the assets of a company an amount sufficient for the payment of its debts and liabilities to meet up the cost of liquidation and adjust the rights of contributories among themselves. ಸೊ ಮುಂಚೆನೇ ಹೇಳ್ದಂಗೆ ಪ್ರೆಸೆಂಟ್ ಮೆಂಬರ್ಸ್ ಮತ್ತು ಪಾಸ್ಟ್ ಮೆಂಬರ್ಸ್ ಯಾವ ಥರ ಆಗ್ತಾರೆ, ಟ್ರಾನ್ಸ್ಫರರ್ ಆ್ಯಂಡ್ ಟ್ರಾನ್ಸ್ಫರಿ ಇರ್ತಾರೆ. ಟ್ರಾನ್ಸ್ಫರಿ ಈಸ್ ಅನೇಬಲ್ ಟು ಪೇ ದ his role means he is not able to pay the amount outstanding. At the time the transferor has to pay whatever the liability or outstanding amount should be paid by the transferee. Okay na. Then liquidator's final statement of account. Liquidator final statement of account ಅವ್ರು ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಮೀನಿಂಗ್ ಏನು, ಹಂಗಂದ್ರೆ ಏನು?
ಅವ್ರು ಪ್ರಿಪೇರ್ ಮಾಡ್ತಾರೆ. ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅದೆಲ್ಲ ಈ ಟೈಮಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಮೀನಿಂಗ್ ನೋಡೋದಾದರೆ, ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ, ಯಾವಾಗ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ ದ ಲಿಕ್ವಿಡೇಟರ್ ಸೇಲ್ ಆಲ್ ದ ಅಸೆಟ್ಸ್. ಏನು ಮಾಡ್ತಾರೆ? ಎಲ್ಲ ಅಸೆಟ್ನ ಸೇಲ್ ಮಾಡ್ತಾರೆ. ಆ್ಯಂಡ್ ಡಿಸ್ಚಾರ್ಜ್ ದ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಅಸೆಟ್ನ ಸೇಲ್ ಮಾಡಿ ಅವ್ರು ಏನು ಮಾಡ್ತಾರೆ? ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ನ ಡಿಸ್ಚಾರ್ಜ್ ಮೀನ್ಸ್ ಪೇ ಬ್ಯಾಕ್ ಮಾಡ್ತಾರೆ. ದ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಟು ರೆಕಾರ್ಡ್ ಸಚ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಈಸ್ ಕಾಲ್ಡ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಆ ಅಸೆಟ್ಸ್ನ ರಿಯಲೈಸ್ ಮಾಡೋದಕ್ಕೆ ಮತ್ತು ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಡಿಸ್ಚಾರ್ಜ್ ಮಾಡೋದಕ್ಕೆ ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿರ್ತಾರಲ್ವಾ, ಆ ಸ್ಟೇಟ್ಮೆಂಟ್ ಏನಕ್ಕೆ? ಆ ಎಲ್ಲ ಪ್ರೊಸೀಡಿಂಗ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಪ್ರಿಪೇರ್ ಮಾಡಿರ್ತಾರೆ. ಆ ರೆಕಾರ್ಡ್ನ ಏನು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ನ ರೆಕಾರ್ಡ್ ಮಾಡೋ ಸ್ಟೇಟ್ಮೆಂಟ್ ಇರುತ್ತೆ, ಆ ಸ್ಟೇಟ್ಮೆಂಟ್ನ ನಾವು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳ್ತೀವಿ. ದಿಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಆಫ್ಟರ್ ಫುಲ್ಲಿ ವೈಂಡ್ ಅಪ್ ಆಫ್ ಆಲ್ ದ ಅಫೇರ್ಸ್ ಆಫ್ ಎ ಕಂಪನಿ. ಓಕೆನಾ? ದೆನ್ ಫಾರ್ಮ್ಯಾಟ್ ನೋಡೋಣ. ಯಾವ ಥರ ಫಾರ್ಮ್ಯಾಟ್ ಇದೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಫಸ್ಟ್ ಏನೋ ಕಂಪ್ನಿ ನೇಮ್ ಬರಿತೀವಿ, ಆ್ಯಸ್ ವಿ ನೋ. ದೆನ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ನೀವು ಇಲ್ಲಿ ಅಕೌಂಟ್ ಇದೆ ಅನ್ನೋ ಕಾರಣಕ್ಕೆ ಯು ಕ್ಯಾನ್ ರೈಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆನಾ? ಡೆಬಿಟ್ ಆ್ಯಂಡ್ ಕ್ರೆಡಿಟ್ನ ನಾವು ಬರೆಯೋದು ಜಸ್ಟ್ ಅಕೌಂಟಲ್ಲಿ. ಇದು ನಮಗೆ ಅಕೌಂಟ್ ಅಲ್ಲ, ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಇಟ್ ಈಸ್ ಆನ್ ಸ್ಟೇಟ್ಮೆಂಟ್. ದೆನ್ ವಿ ಡೋಂಟ್ ಹ್ಯಾವ್ ಟು ರೈಟ್ ಎನಿ ಟು ಆ್ಯಂಡ್ ಬೈ ಇನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾಲಮ್ಸ್ ಆಫ್ receipts and payment. Okay na? It is just a statement, so let it be as a statement. There is no debit and credit and there is no buy and to. Okay na? Receipt side, receipts and no income. Receipts and payment account we have prepared in, I think, second PO in NPOs. In NPOs we used to prepare receipts and payment account. It was account, so we used to write debit and credit and to and buy. But this is liquidator final statement. It's not an account. It is just liquidator final statement of account. ನಮಗೆ ಗೊತ್ತಿರೋ ಹಾಗೆ ನಾವು ಸ್ಟೇಟ್ಮೆಂಟಲ್ಲಿ ಬೈ, ಟು, ಡೆಬಿಟ್, ಕ್ರೆಡಿಟ್ ವಿ ವೋಂಟ್ ಮೆನ್ಷನ್ ಆಲ್ ದೀಸ್ ಥಿಂಗ್ಸ್. ಓಕೆನಾ? ರೆಸಿಪ್ಟ್ ಸೈಡ್ ಏನೇನು ಬರುತ್ತೆ? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ದೀಸ್ ಟೂ ಆರ್ ದ ಐಟಮ್ಸ್ ವಿಚ್ ಕಮ್ಸ್ primarily at the beginning of the statement only. Receipt side, cash in hand and cash at bank appears. Okay na? After cash in hand and cash at bank ಏನು ಬರುತ್ತೆ? ಅಸೆಟ್ಸ್ ರಿಯಲೈಸ್. ಅಸೆಟ್ಸ್ ರಿಯಲೈಸ್ ಅಂದರೆ ಲಿಕ್ವಿಡೇಟರು ಅಸೆಟ್ಸ್ನ ಸೇಲ್ ಮಾಡಿರ್ತಾರಲ್ವ, ಅಸೆಟ್ನ ಸೇಲ್ ಮಾಡಿ ಅವ್ರಿಗೆ ಏನೇನು ಅಮೌಂಟ್ ಬಂದಿರುತ್ತೆ, ಏನು ಅಮೌಂಟ್ ರಿಸೀವ್ ಆಗಿರುತ್ತೆ, ಅದನ್ನು ನಾವು ಅಸೆಟ್ಸ್ ರಿಯಲೈಸ್ ಹೆಡ್ಡಲ್ಲಿ ಬರಿತಾ ಹೋಗ್ತೀವಿ. ಫಸ್ಟ್ ಏನು? ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಸರ್ಟೈನ್ ಸೆಕ್ಯೂರಿಟೀಸ್ ಇರುತ್ತೆ, ಅದನ್ನು ಸೇಲ್ ಮಾಡಿ ಅಮೌಂಟ್ ಬಂದಿರುತ್ತೆ, ಅದನ್ನು ಬರೀತಾರೆ. ಬಿಲ್ಸ್ ರಿಸೀವಬಲಿಂದ ಬಿಲ್ಸ್ ಅಮೌಂಟ್ ರಿಸೀವ್ ಆಗಿರುತ್ತೆ. ಬಿಲ್ಸ್ ರಿಸೀವಬಲ್ ಅಂದರೆ ಅದೊಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು. ಅದು ಅಂದರೆ ಅವ್ರು ಪ್ರಾಮಿಸ್ ಮಾಡಿರ್ತಾರೆ ಪೇ ಮಾಡ್ತೀವಿ ಅಂತ, ಅವ್ರು ಪೇ ಮಾಡಿ ಈ ಟೈಮಲ್ಲಿ ಬಿಲ್ಸ್ ರಿಸೀವಬಲ್ ಏನಿರುತ್ತೆ ಆ ಬಿಲ್ಸ್ ರಿಸೀವಬಲ್ ಎಗೈನ್ಸ್ಟು ನಾವು ಅಮೌಂಟ್ ರಿಸೀವ್ ನಾವು ಇನ್ ದ ಸೆನ್ಸ್ ಲಿಕ್ವಿಡೇಟರ್ ಅಮೌಂಟ್ ರಿಸೀವ್ ಮಾಡಿರ್ತಾರೆ. ನೆಕ್ಸ್ಟು ಟ್ರೇಡ್ ಡೆಟಾರ್ಸ್. ಡೆಟಾರ್ಸ್ ಅಂದರೆ ಅ ಪರ್ಸನ್ ಹೂ ಹ್ಯಾಸ್ ಟು ಗಿವ್ ಮನಿ ಟು ದ ಕಂಪನಿ. ಕ್ರೆಡಿಟಾರ್ ಅಂದರೆ ಅ ಪರ್ಸನ್ ಟು ಹೂಮ್ ಕಂಪ್ನಿ ಹ್ಯಾಸ್ ಟು ಗಿವ್. ಸೊ ಡೆಟಾರ್ ಅಮೌಂಟ್ ಏನು ಕೊಡಬೇಕು ಅದನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ಅಸೆಟ್ ರಿಯಲೈಸಿಂದ ಹಾಕಿರ್ತೀವಿ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಲೈಕ್ ದ ಸ್ಟಾಕ್ ಇನ್ ಟ್ರೇಡ್, ವರ್ಕ್ ಇನ್ ಪ್ರೋಗ್ರೆಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫಂಕ್ಷನ್ಸ್ ಆ್ಯಂಡ್ ಫಿಕ್ಚರ್ಸ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ ಎಕ್ಸೆಟ್ರಾ, ಇನ್ವೆಸ್ಟ್ಮೆಂಟ್ ಎಕ್ಸೆಟ್ರಾ. ಪ್ರತಿಯೊಂದು ಅಸೆಟ್ಸ್ ಏನೇನು ಅಸೆಟ್ಸ್ ಲಿಕ್ವಿಡೇಟರ್ ರಿಯಲೈಸ್ ಮಾಡಿರ್ತಾರೆ ಪ್ರತಿಯೊಂದು ಅಸೆಟ್ಟು ನಾವು ಅಸೆಟ್ಸ್ ರಿಯಲೈಸ್ ಅಂಡರಲ್ಲಿ ಬರಿತಾ ಹೋಗ್ತೀವಿ. ದೆನ್ ಸರ್ಪ್ಲಸ್ ರಿಯಲೈಸ್ ಫ್ರಮ್ ಸೆಕ್ಯೂರ್ ಕ್ರೆಡಿಟಾರ್ಸ್. ಸೆಕ್ಯೂರ್ ಕ್ರೆಡಿಟಾರ್ಸ್ ಏನು ಅಂತ ನೆಕ್ಸ್ಟ್ ನೋಡೋಣ. ಫಸ್ಟು ಸರ್ಪ್ಲಸ್ ರಿಯಲೈಸ್ ಫ್ರಮ್ ಸೆಕ್ಯೂರ್ ಕ್ರೆಡಿಟಾರ್ಸ್ ಅದು ಕೂಡ ಬರುತ್ತೆ. ಕೀಪ್ ಇಟ್ ಆಸ್ ಪೆಂಡಿಂಗ್, ಐ ವಿಲ್ ಎಕ್ಸ್ಪ್ಲೈನ್, ಡೋಂಟ್ ವರಿ. ದೆನ್ ಕಾಲ್ಸ್ ಇನ್ ಅರಿಯರ್ಸ್. ಅಮೌಂಟು ಲೈಕ್ ನಾವು ಕಾಲ್ ಮಾಡಿರ್ತೀವಿ ಬಟ್ ಶೇರ್ ಹೋಲ್ಡರ್ ಇನ್ನೂ ಪೇ ಮಾಡಿರಲ್ಲ,
ಏನಾದ್ರು ಕಾಲ್ ಅರಿಯರಲ್ಲಿ ಇರೋದು ನಮ್ಮ ಕ್ವಶನಲ್ಲಿ ಕೊಟ್ಟಿದ್ರೆ ಅದು ಕೂಡ ರಿಸಿಪ್ಟ್ ಸೈಡ್ ಬರುತ್ತೆ. ದೆನ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕಾಲ್ ಆನ್ ಶೇರ್ಸ್, ಕಂಪನಿ ಇನ್ಸಫಿಷಿಯೆಂಟ್ ಅಮೌಂಟ್ ಇರುತ್ತೆ ಅಟ್ ದ ಟೈಮ್ ಆಫ್ ಪೇಯಿಂಗ್ ಮನಿ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅಟ್ ದಟ್ ಟೈಮ್ ನಾವೇನು ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇರುತ್ತಲ್ವ, ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೀನ್ಸ್ ಇನ್ನೂ ಕಾಲ್ ಮಾಡೇ ಇರೋಲ್ಲ. 10 ರೂಪೀಸಲ್ಲಿ ಅಪ್ಲಿಕೇಶನ್ 2 ರಿಸೀವ್ ಮಾಡಿರ್ತೀವಿ, ಅಲಾಟ್ಮೆಂಟು 3, ಫಸ್ಟ್ ಕಾಲ್ 2 ರಿಸೀವ್ ಮಾಡಿರ್ತೀವಿ, ಇನ್ನು 3 ರೂಪೀಸ್ ಇರುತ್ತಲ್ವ. ಈ 3 ರೂಪೀಸು ವೈಂಡಿಂಗ್ ಅಪ್ ಟೈಮಲ್ಲಿ ಲಿಕ್ವಿಡೇಟರೇ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ. ಅದನ್ನು ನಾವು ಅಮೌಂಟ್ ರಿಸೀವ್ ಫ್ರಮ್ ಕಾಲ್ ಆನ್ ಶೇರ್ ಅಂತ ಬರ್ತೀವಿ. ದೆನ್ ಪೇಮೆಂಟ್ ಸೈಡ್ ಬರೋದಾದರೆ ಸೆಕ್ಯೂರ್ ಕ್ರೆಡಿಟಾರ್ಸ್, ದಿಸ್ ಈಸ್ ಫಸ್ಟ್. ಪೇಮೆಂಟ್ ಸೈಡ್ ನೋಡಿ. ನೆಕ್ಸ್ಟು ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ಆರ್ಡರ್ ಆಫ್ ಪೇಮೆಂಟ್ ಬೈ ಲಿಕ್ವಿಡೇಟರ್ ಅಕಾರ್ಡಿಂಗ್ ಟು ಕಂಪ್ನೀಸ್ ಆ್ಯಕ್ಟ್ 2013. ಓಕೆನಾ. ಸೊ ಫಸ್ಟು ಸೆಕ್ಯೂರ್ ಕ್ರೆಡಿಟಾರ್, ಈ ಪೇಮೆಂಟ್ ಆರ್ಡರ್ ಏನಿದೆ ಇದು ಸೇಮ್ ಇರಬೇಕು. ಓಕೆನಾ. ಯು ಕೆನ್ ನಾಟ್ ಚೇಂಜ್ ದ ಆರ್ಡರ್ ಆಫ್ ದಿಸ್ ಪೇಮೆಂಟ್. ಸೊ ಸೆಕ್ಯೂರ್ ಕ್ರೆಡಿಟಾರ್, ಆಫ್ಟರ್ ಸೆಕ್ಯೂರ್ ಕ್ರೆಡಿಟಾರ್ ಲೀಗಲ್ ಚಾರ್ಜಸ್ ಇನ್ಕ್ಲೂಡಿಂಗ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಏನೇ ಲೀಗಲ್ ಚಾರ್ಜಸ್ ಇದ್ದರೆ ಅದನ್ನು ನಾವು ಆಫ್ಟರ್ ಸೆಕ್ಯೂರ್ ಕ್ರೆಡಿಟಾರ್ಸ್ ಮೆನ್ಷನ್ ಮಾಡ್ತೀವಿ. ಓಕೆನಾ. ದೆನ್ ಆಫ್ಟರ್ ಲೀಗಲ್ ಚಾರ್ಜಸ್ ವಿಲ್ ರೈಟ್ liquidators remuneration. We know what is liquidator remuneration. Then other expenses on liquidation proceedings ಅಲ್ಲಿ ಏನೇ ಅದರ್ ಎಕ್ಸ್ಪೆನ್ಸಸ್ ಆಗಿದ್ರೆ ಅದನ್ನು ನಾವು ಬರಿತೀವಿ. ದೆನ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್ ವಿಲ್ ರೈಟ್ ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಹೆಡ್ಡಿಂಗಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಹೋಲ್ಡರ್ಸ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಬೋತ್ ಎರಡೂ ಕೂಡ ಬರುತ್ತೆ. ದೆನ್ ಆಫ್ಟರ್ ಪೇಯಿಂಗ್ ದ whatever outstanding amount to the debenture holders, will pay preferential creditors. What is preferential creditors? We will learn in this video only. Then what is unsecured creditors? Unsecured creditors and secured creditors, I will explain these both at a time. Then call in advance if any. ಅಡ್ವಾನ್ಸಲ್ಲಿ ಕಾಲ್ ಏನಾದ್ರು ಪೇ ಆಗಿದ್ದರೆ ಅದನ್ನು ಕೂಡ ಪೇ ಬ್ಯಾಕ್ ಮಾಡ್ತಾರೆ ಲಿಕ್ವಿಡೇಟರ್, ಏನಾದ್ರು ಕ್ವಶನಲ್ಲಿ ಕೊಟ್ಟಿದ್ದರೆ. ಇಲ್ಲ ಅಂದರೆ ಯು ಜಸ್ಟ್ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೆಡ್ಡಿಂಗಲ್ಲಿ ಏನು ಬರುತ್ತೆ, ಪ್ರಿಫರೆನ್ಸ್ ಕ್ಯಾಪಿಟಲ್ ಇದೆಲ್ಲ ಆಯಿತು. ನೆಕ್ಸ್ಟು ಎಲ್ಲ ಲಯಬಿಲಿಟೀಸ್ ಡಿಸ್ಚಾರ್ಜ್ ಮಾಡಿದ್ವಿ. ಇವಾಗ ನಮಗಿರೋದೇ ಕ್ಯಾಪಿಟಲ್. ಅದು ಯಾವ್ದಾವ ಕ್ಯಾಪಿಟಲ್ಲು, ಪ್ರಿಫರೆನ್ಸ್ ಕ್ಯಾಪಿಟಲ್, ಈಕ್ವಿಟಿ ಕ್ಯಾಪಿಟಲ್. ಫಸ್ಟು as we know preferential shareholders have the preference at the time of paying it may be dividend or capital. So first preference shareholders, ಕ್ಯಾಪಿಟಲ್ ಪೇ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಅರಿಯರ್ಸ್ ಆಫ್ ಡಿವಿಡೆಂಟ್ ಆನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಯಾವುದಾದ್ರು ಅರಿಯರ್ಸ್ ಆಫ್ ಡಿವಿಡೆಂಟ್ ಇದ್ದರೆ ಅದನ್ನು ನಾವು ಪೇ ಮಾಡ್ತೀವಿ. ಮೀನ್ಸ್ ಕ್ವಶನಲ್ಲಿ ಕೊಟ್ಟಿರ್ತಾರೆ ದಿರ್ ಇಸ್ ಎ ಅರಿಯರ್ ಆಫ್ ಡಿವಿಡೆಂಟ್ ಆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಫಾರ್ 2 years 3 years, ಇಟ್ ಮೇ ಬಿ 1 year, ಎನಿಥಿಂಗ್. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ಥರ ಮಾಡ್ತೀವಿ. ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ಕೂಡ ಪೇ ಬ್ಯಾಕ್ ಮಾಡ್ತೀವಿ. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಯು ಮೈಟ್ ಆಸ್ಕ್ ದೇರ್ ಈಸ್ ನೋ ಅರಿಯರ್ಸ್ ಆಫ್ ಡಿವಿಡೆಂಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹ್ಯಾಸ್ ನೋ ಪ್ರಿಫರೆನ್ಸ್ ಅಟ್ ದ ಟೈಮ್ ಆಫ್ ಫೈಂಡಿಂಗ್ ಆಫ್ ಪ್ರಾಫಿಟ್ ಡಿವಿಡೆಂಟ್. ಸೊ and also they will get dividend only if company has made profit. ಸೊ ಪ್ರಾಫಿಟ್ ಮಾಡಿಲ್ಲ ಅಂದರೆ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ನ ಕೊಡೋಲ್ಲ. ಇವ್ರಿಗೆ ಕ್ಯುಮುಲೇಟಿವ್ಗೆ ಲಾಸ್ ಆಗಿರಲಿ, ದಟ್ ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ಪೇ ಡಿವಿಡೆಂಟ್, ದಟ್ಸ್ ಇಟ್. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಆ ಥರ ಇಲ್ಲ. ಸೊ ಇವ್ರಿಗೆ ಅರಿಯರ್ಸ್ ಯಾಕೆ ಬರೋಲ್ಲ, ಪ್ರಾಫಿಟ್ ಆಗಿದೆ, ಆ ಟೈಮಿಂದ ಡಿವಿಡೆಂಟ್ ಇದೆ, ಅವರು ಅವಾಗೆ ಕೊಟ್ಟಿರ್ತೀವಲ್ವ ಡಿವಿಡೆಂಟು. ಸೊ ಅಲ್ಲಿ ಅರಿಯರ್ಸ್ ಅನ್ನೋ ಕಾನ್ಸೆಪ್ಟೇ ಬರೋಲ್ಲ. ದೆನ್ ಲಾಸ್ಟಲ್ಲಿ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಪೇ ಮಾಡ್ತೀವಿ. ಸೊ ಅಟ್ ದ ಎಂಡ್ ಏನಾದ್ರು ಸರ್ಪ್ಲಸ್ ಇದ್ದರೆ ಅದು ಕೂಡ ಕೊಡ್ತೀವಿ. ಓಕೆನಾ. ಸರ್ಪ್ಲಸ್ ಇಬ್ರಿಗೂ ಕೊಡ್ಬೋದು. ಅಕಸ್ಮಾತ್ ಇವ್ರಿಗೇನು ಹೇಳಿಲ್ಲ ಆರ್ಟಿಕಲ್ಸಲ್ಲಿ ಅಂದರೆ ದ ಹೋಲ್ ಸರ್ಪ್ಲಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕಾರ್ಡಿಂಗ್ ಆನ್ ದ ಬೇಸಿಸ್ ಆಫ್ ದೇರ್ ಹೋಲ್ಡಿಂಗ್ಸ್. ಓಕೆನಾ. ದೆನ್ ಆರ್ಡರ್ ಆಫ್ ಪೇಮೆಂಟ್ ಬೈ ಲಿಕ್ವಿಡೇಟರು ಯಾವ ಆರ್ಡರಲ್ಲಿ ಪೇಮೆಂಟ್ ಮಾಡಬೇಕು ಆ ಆರ್ಡರ್ನ ನೋಡೋಣ. ದಿಸ್ ಈಸ್ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಡೌನ್. Please guys, please note down. This is most important order. Okay na. Order of payment by liquidator.
The order of payment by liquidator must in the following ways. First, ಸೆಕ್ಯೂರ್ ಕ್ರೆಡಿಟಾರ್ ಫಾರ್ಮ್ಯಾಟಲ್ಲೇ ನೋಡಿದ್ದೀವಿ, ಫಸ್ಟು ಸೆಕ್ಯೂರ್ ಕ್ರೆಡಿಟಾರೇ ಬರೋದು. ದೆನ್ ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕಾಸ್ಟ್ ಆಫ್ ವೈಂಡಿಂಗ್ ಅಪ್ ಏನೇ ಕಾಸ್ಟ್ ಇರಲಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನೇ ಇರಲಿ, ಅದೆಲ್ಲ ಲೀಗಲ್ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ. ದೆನ್ ಲಿಕ್ವಿಡೇಟರ್ ರೆಮ್ಯುನರೇಷನ್. ಆಫ್ಟರ್ ಪೇಯಿಂಗ್ ಸೆಕ್ಯೂರ್ ಕ್ರೆಡಿಟಾರ್ಸ್, then legal expenses, we must pay liquidators remuneration. Then payment to debenture holders and other creditors having floating charges on the assets of the company. Creditors floating charges, I think you all know, ಅವ್ರಿಗೆ ಮತ್ತು ಡಿಬೆಂಚರ್ಸ್ ಹೋಲ್ಡರ್ಸಿಗೆ ನಾವು ಪೇ ಮಾಡ್ತೀವಿ. ದೆನ್ ಪೇಮೆಂಟ್ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಆಫ್ಟರ್ ಪೇಯಿಂಗ್ ಟು ಡಿಬೆಂಚರ್ ಹೋಲ್ಡರ್ಸ್ ವಿಲ್ ಪೇ ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಆಫ್ಟರ್ ದಟ್ ವಿಲ್ ಪೇ ಟು ಅನ್ಸೆಕ್ಯೂರ್ ಕ್ರೆಡಿಟಾರ್. ದೆನ್ ಕಾಲ್ಸ್ ಇನ್ ಅಡ್ವಾನ್ಸ್, ಇಫ್ ಎನಿ ಏನಾದ್ರು ಕಾಲ್ಸು ಅಡ್ವಾನ್ಸಲ್ಲೇ ರಿಸೀವ್ ಆಗಿದ್ದರೆ ಅದನ್ನು ಕೂಡ ನಾವು ಪೇ ಬ್ಯಾಕ್ ಮಾಡ್ತೀವಿ. ಯಾವಾಗ? ಆಫ್ಟರ್ ಪೇಯಿಂಗ್ ಟು ಅನ್ಸೆಕ್ಯೂರ್ ಕ್ರೆಡಿಟಾರ್ಸ್. ದೆನ್ ಆಫ್ಟರ್ ಕಾಲ್ಸ್ ಇನ್ ಅಡ್ವಾನ್ಸ್ ವಿಲ್ ಪೇ ಅರಿಯರ್ಸ್ ಆಫ್ ಡಿವಿಡೆಂಟ್ ಆನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್, ವಿ ನೋ. Then amount due to preference shareholders, and then amount due to equity shareholders. So this is what the order of payment made by the liquidator.